ಜೀವನ್ಮುಕ್ತ ಗುರುಗಳನ್ನು ಸ್ಮರಿಸುತ್ತಾ ಇಂದಿನ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ವಂದನೆಗಳು. ಈಗ ಇವತ್ತಿನ ದಿನ ಅದೇ ಶ್ರೀಧರ್ ಚಕ್ರಭಾವಿ ಸರ್ ಅವರು ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅದನ್ನು ನಾನೇ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವ್ರು ಎಲ್ಲಿಗೆ ಮಾಡಿದ್ರು ಅದ್ರ ಮುಂದಿನ ಅಧ್ಯಾಯ ಮಾಡ್ತಾಯಿದ್ದೀನಿ. ಈ ಗ್ರಂಥ ಬಾಳಿಗೊಂದು ಭಾಷ್ಯ ಅಂಥೇಳಿ ಸಂಪುಟ 1 ಜೆ ಕೃಷ್ಣಮೂರ್ತಿಯವ್ರದ್ದು. ಸಂಪುಟ 1ರಲ್ಲಿ 9ನೇ ಅಧ್ಯಾಯದವರೆಗೂ ಅವ್ರು ತೊಗೊಂಡಿದ್ದಾರೆ. 9ರಿಂದ ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲರಿಗೂ ಇವ್ರ ಬಗ್ಗೆ ಜೆ ಕೃಷ್ಣಮೂರ್ತಿಯವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇವರೊಬ್ಬ ಮಹಾನ್ ದಾರ್ಶನಿಕರು ಮತ್ತು ಚಿಂತಕರು. ಇವರು ತಮ್ಮದೇ ಆದಂತಹ ಮಾರ್ಗವನ್ನು ಹಿಡಿದು ಮುಂದೆ ಹೋಗಿರುವಂಥವ್ರವರು. ಅವರು ನೀಡಿರುವಂತಹ ಬೋಧೆಗಳು ಬಹಳ ಅರ್ಥವನ್ನು ಹೊಂದಿರುವಂಥವುಗಳಾಗಿವೆ ಅವು. ಹಾಗಾಗಿ ಇವರ ಬೋಧನೆಗಳು ನಮಗೆ ಸ್ವಲ್ಪ ಕಷ್ಟವೂ ಅನಿಸುತ್ತೆ. ಅವ್ರು ಹೇಳಿರೋದ ರೀತಿ ಸರಳವಾಗಿ ಇದೆ ಅಂತ ಅನಿಸುತ್ತೆ, ಜೀವನಕ್ಕೆ ಭಾಳ ಹತ್ತಿರವಾಗಿದೆ. ಆದ್ರೂ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ ಅದು. ಮತ್ತು ಕೆಲವು ಸಲ ಗೊಂದಲನೂ ಅನಿಸುತ್ತೆ. ಅವ್ರು ಹೇಳೋದು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೆಲವೊಂದು ಸಲ ನಮಗೂ ಅರ್ಥವೂ ಆಗಲ್ಲ. ಅವರು ನೀಡಿದ ಬೋಧನೆಗಳಲ್ಲಿ ಆಳವಾದ ತತ್ವ ಅಡಗಿದೆ. ಅದರೊಳಗಡೆ ತುಂಬ ಆಳವಾಗಿರೋಂಥ ತತ್ವ ಇದೆ. ಆದರೆ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಅಂದರೆ ನಮಗೆ ಇನ್ನು ಬೆಳವಣಿಗೆ ಸಾಲದು. ಆ ಮಟ್ಟಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾವು ಇನ್ನೂ ಸಿದ್ಧರಾಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಅವರ ಬೋಧನೆಗಳು ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಇದೆ. ಅವರ ಬೋಧನೆಗಳೆಲ್ಲ ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿವೆ. ಅಂದರೆ ಅಷ್ಟು ಅವರು ಬೇರೆ ಏನು ಮಾತಾಡಲ್ಲ. ಅವರು ಬೇರೆ ವಿಚಾರಗಳ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಏನೂ ಹೇಳಲ್ಲ. ಅವ್ರದ್ದು ಎಲ್ಲ ಗ್ರಂಥಗಳಲ್ಲಿ ಇರುವಂಥ ಬೋಧನೆಗಳು ಸಾಮಾನ್ಯ ತತ್ವಗಳೇ ಆಗಿವೆ. ಅವು ಅರ್ಥ ಮಾಡಿಕೊಂಡು ಅವ್ರು ಹೇಳಿದ ರೀತಿ ಒಳಗೆ ನಾವು ಅಳವಡಿಸ್ಕೊಂಡು ಜೀವಿಸಿದ್ದೇ ಆದರೆ ಖಂಡಿತವಾಗಿ ನಮ್ಮೊಳಗಡೆ ಗಂಭೀರವಾದ ಬದಲಾವಣೆಗಳಾಗೋಕ್ಕೆ ಸಾಧ್ಯತೆ ಇದೆ. ಆದರೆ ಅವ್ರು ಹೇಳಿರೋ ರೀತಿ ಒಳಗೆ ನಾವು ಜೀವನ ಅಳವಡಿಸ್ಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಹೋಗ್ಬೇಕು. ಅವ್ರು ಇನ್ನೇನು ಬೇರೆ ಏನು ಹೇಳಲ್ಲ. ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ ನೀವು ಅಂತಲೇ ಹೇಳ್ತಾ ಹೋಗ್ತಾರೆ. ಅದನ್ನ ಗಮನಿಸ್ಕೊಂಡು ಅದು ಹೇಗೆ ಗಮನಿಸಬೇಕು, ಆಳವಾಗಿ ಅದನ್ನು ಪ್ರತಿ ಕ್ಷಣವೂ ನಿಮ್ಮನ್ನು ನೀವು ಗಮನಿಸ್ಕೊಳ್ತಾ ಹೋದಾಗ ನಿಮಗೆ ಎಲ್ಲ ವಿಚಾರಗಳು ಅರ್ಥ ಆಗುತ್ತೆ. ಅದನ್ನು ಪ್ರತಿ ಕ್ಷಣವೂ ಮಾಡಬೇಕು ಅಂತ ಹೇಳ್ತಾರೆ ಅವರು. ಆಗ ನಿಮ್ಮೊಳಗೆ ಒಂದು ಬದಲಾವಣೆ ಆಗುತ್ತೆ, ಬೆಳಕು ಕಾಣಿಸುತ್ತೆ. ಅಂದರೆ ಮುಂದೆ ಹೋಗೋಕ್ಕೆ ದಾರಿ ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆದರೆ ಅದು ಬಹಳ ಮುಖ್ಯ ಆಗಿದೆ. ಅಂತಹ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬೇಕೇ ಬೇಕಾಗಿದೆ. ಅದು ನಾವು ಅದನ್ನು ಮಾಡಲೇಬೇಕಾಗಿದೆ. ಅವರು ನೀಡಿರುವ ಹಲವಾರು ಸಂದೇಶಗಳನ್ನು ನಾವು ಗಮನಿಸಿದಾಗ ನಮ್ಮ ಗಮನಕ್ಕೆ ಬರುತ್ತೆ. ಈ ವಿಚಾರ ಏನೆಂದರೆ ಅವರು ಎತ್ತರದ ವಿಚಾರಗಳನ್ನು ಮಾತಾಡಿಲ್ಲ. ಅಂದರೆ ಬಹಳ ದೊಡ್ಡ ದೊಡ್ಡ ವಿಷಯಗಳನ್ನ ಅರ್ಥ ಆಗಲಾರ್ದಂಗೆ ಏನೇನೋ ವಿಚಾರಗಳನ್ನೆಲ್ಲ ಏನೂ ಹೇಳಿಲ್ಲ. ಅವರು ಎಲ್ಲರ ಜೀವನ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನೇ ಅವರು ಹೇಳಿದ್ದಾರೆ. ಅದನ್ನೇ ಸಾಮಾನ್ಯವಾಗಿ ಉಪನ್ಯಾಸಕ್ಕೆ ತೆಗೆದುಕೊಂಡಿರುವಂತಹ ವಿಷಯಗಳು ಸದಾ ನಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳೇ ಆಗಿವೆ. ಅವು ಬೇರೆ ಏನು ಹೆಚ್ಚಿಗೆ ಹೇಳೇ ಇಲ್ಲ. ಆಮೇಲೆ ಅವ್ರ ಗ್ರಂಥನ ಗಮನಿಸಿದರೆ ಗೊತ್ತಾಗುತ್ತೆ. ಅವರು ಕೊಟ್ಟಿರೋ ಹೆಡ್ಲೈನ್ಗಳು ಏನಿದೆ, ಶೀರ್ಷಿಕೆ ಏನಿದೆ ಅಂದರೆ ಬರೀ ಅವ್ರು ಹೇಳೋದೆಲ್ಲ ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೋಬೇಕಾಗಿದೆಯೋ, ನಮ್ಮ ಗುಣಗಳು ಏನಾಗಿದೆಯೋ, ಗುಣ ಸ್ವಭಾವ ಅದೇ ಥರದ ವಿಚಾರಗಳೇ ಆಗಿದೆ. ಅಂದರೆ ನಿದ್ರೆ, ಕೋಪ, ನಂಬಿಕೆ, ಹೀಗೆ ಅವರು ಶೀರ್ಷಿಕೆ ಬರೋದೇ ಆ ಥರನೇ. ಅವರು ಎಲ್ಲ ಅಧ್ಯಾಯಕ್ಕೆ ಅವರು ಶೀರ್ಷಿಕೆ ಇಟ್ಟಿರೋದೇ ಅದೇ ಥರ. ಎಲ್ಲವೂ ಸಹ ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಆಗಿದೆ ಅಂತ ಹೇಳ್ಬೋದು. ಹಾಗೆ ಈ ಅಧ್ಯಾಯದಲ್ಲಿ ಇದು 9ನೇದು. ಇದ್ರ ಶೀರ್ಷಿಕೆ ಅಧ್ಯಾಯ 9, ಶೀರ್ಷಿಕೆ ಬಂದು ಜ್ಞಾನ ಅಂಥೇಳಿ ಇವತ್ತಿನ ಅಧ್ಯಾಯದ ಶೀರ್ಷಿಕೆ. ಅದರೊಳಗೆ ಅವರು ಏನು ಮಾಡ್ತಾರೆ, ಪ್ರಾರಂಭದಲ್ಲಿ ಅವರು JK ಅವರು ಸದಾ ಎಲ್ಲಿ ಹೋದ್ರೂ ಅವರು ಏನೋ ಒಂದು ದೃಶ್ಯನ ಗಮನಿಸ್ಕೊಂಡೇ ಇರ್ತಾರೆ. ಅವರು ನಮ್ಮಂಗೆ ಸುಮ್ಮನೆ ನಾವು ಹೋಗಿ ಕೂತ್ರೂ ನಮ್ಗೆ ಆ ಕಡೆ ಗಮನನೇ ಇರಲ್ಲ ನಮಗೆ. ಆದರೆ ಆ ಥರ ಇರಲ್ಲ. ಅವರು ಎಲ್ಲಿ ಹೋದ್ರೂ ಆ ದೃಶ್ಯನ ಎಷ್ಟು ಆಳವಾಗಿ ಗಮನಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಪ್ರಕೃತಿ ವರ್ಣನೆ ಮಾಡ್ತಾರೆ. ಅಂದರೆ ಅವರು ಪ್ರಕೃತಿನ ಎಷ್ಟು ಆರಾಧನೆ ಮಾಡ್ತಾಯಿದ್ರು, ಅವರು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದನ್ನು ಎಷ್ಟು ಆಳವಾಗಿ ಗಮನಿಸ್ತಾ ಇದ್ರು ಅನ್ನೋದು ನಮಗೆ ಅರ್ಥ ಆಗುತ್ತೆ ಅವರು ಅಧ್ಯಾಯಗಳನ್ನ ಓದ್ತಾ ಹೋದರೆ. ಇದರಲ್ಲಿ ಕೂಡ ಅಷ್ಟೇನೇ ಹಾಗೇನೇ ಇದನ್ನು ಒಂದು
ರೈಲ್ವೆ ಸ್ಟೇಷನ್ನು ದೃಶ್ಯನ ಹೇಳ್ಕೊಳ್ತಾ ಹೋಗ್ತಾರೆ. ಇದು ಪ್ರಾರಂಭ ಮಾಡ್ತಾರೆ. ಜ್ಞಾನ ಅಂತ 9ನೇ ಅಧ್ಯಾಯ ಜ್ಞಾನ ಅಂಥೇಳಿ. ನಾವು ಟ್ರೈನಿಗಾಗಿ ಕಾಯುತ್ತಿದ್ದೆವು ಅಂತ ಹೇಳ್ತಾರೆ. ಅಂದರೆ ಅವರು ಜೆ ಕೃಷ್ಣಮೂರ್ತಿಯವರು ರೈಲ್ವೆ ಸ್ಟೇಷನ್ನಲ್ಲಿ ಅವರು ಟ್ರೈನ್ಗಾಗಿ ಕಾಯ್ತಾ ಇರ್ತಾರೆ. ಅದು ಬರುವುದು ಇನ್ನೂ ತಡವಿತ್ತು. ಪ್ಲ್ಯಾಟ್ಫಾರಮ್ ಗಲೀಜಾಗಿತ್ತು, ಗದ್ದಲದಿಂದ ಕೂಡಿತ್ತು. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಅಂದರೆ ಅಲ್ಲೇ ಅವರು ಏನು ಗಮನಿಸ್ತಾರೋ ಅದನ್ನೇ ಹಾಗೆ ಹೇಳ್ತಾ ಹೋಗಿರೋದದು. ಉಸಿರುಗಟ್ಟಿಸುವ ಹಾಗಿತ್ತು. ನಮ್ಮ ಹಾಗೆಯೇ ಅನೇಕರು ಕಾಯುತ್ತಿದ್ದರು. ಅಂದರೆ ಸದಾ ಸದ್ದು ಗದ್ದಲ ಇದ್ದೇ ಇರುತ್ತಲ್ವ ರೈಲ್ವೆ ಸ್ಟೇಷನ್ನಲ್ಲಿ, ಹಾಗಾಗಿ ವಾತಾವರಣ ಉಸಿರುಗಟ್ಟಿಸುವಂತಿತ್ತು ಅಂತ ಹೇಳ್ತಾರೆ. ಮಕ್ಕಳು ಅಳುತ್ತಿದ್ದರು. ಒಬ್ಬಳು ತಾಯಿ ಮಗುವಿಗೆ ಹಾಲುಣಿಸುತ್ತಿದ್ದಳು. ವಿವಿಧ ವಸ್ತುಗಳ ಮಾರಾಟಗಾರರು ಗಟ್ಟಿಯಾಗಿ ಕೂಗುತ್ತಿದ್ದರು. ಚಹಾ ಕಾಫಿ ಮಾರಾಟ ನಡೆಯುತ್ತಿತ್ತು. ಇದೆಲ್ಲ ಸರ್ವೇ ಸಾಧಾರಣ, ಎಲ್ಲರಿಗೂ ಗಮನಕ್ಕೆ ಬರೋ ಅಂತಹ ವಿಷಯ. ಜಾಗದಲ್ಲಿದ್ದಾಗ ಗಮನಕ್ಕೆ ಬರೋ ಅಂಥ ವಿಷಯ, ಆದರೆ ನಾವು ಗಮನಿಸಿರಲ್ಲ ಅಷ್ಟೇ. ನಾವು ನಮ್ಮದೇ ಲೋಕದಲ್ಲಿ ಏನೋ ನಮ್ಮ ಜೊತೆಲಿದ್ದವ್ರ ಜೊತೆ ಮಾತಾಡಿಕೊಂಡು ಏನೋ ಮಾಡಿಕೊಂಡು ಕಾಲ ಕಳಿತೀವಿ. ಆದರೆ ಅವರು ಎಷ್ಟು ಪ್ರತಿಯೊಂದು ವಿಚಾರನೂ ಹೇಗೆ ಗಮನಿಸಿದ್ದಾರೆ ಅನ್ನೋದು ನಮಗಿದರಿಂದ ತಿಳಿದು ಬರುತ್ತೆ. ಒಟ್ಟಾರೆಯಾಗಿ ಗಡಿಬಿಡಿ ಹಾಗೂ ಗೌಜುಗದ್ದಲವಿದ್ದಿತು ಅಂತ ರೈಲ್ವೆ ಸ್ಟೇಷನ್ನಲ್ಲಿ. ನಾವು ಪ್ಲ್ಯಾಟ್ಫಾರ್ಮ್ನಲ್ಲಿ ಮೇಲೆ ಕೆಳಗೆ ಅಡ್ಡಾಡುತ್ತಾ ನಮ್ಮ ಹೆಜ್ಜೆ ಗುರುತನ್ನು ಗಮನಿಸುತ್ತಿದ್ದೇವೆ. ಅವ್ರು ಹೇಳ್ತಾರೆ, ಜೆ ಕೆ ಅವರು ಅಲ್ಲೇನೇ ಇದರೊಳಗೆಲ್ಲ ಗಮನಿಸ್ಕೊತ ಅವರು ಓಡಾಡ್ತಾ ಇದ್ರಂತೆ. ಗಮನಿಸುತ್ತಿದ್ದೆವು, ಹೆಜ್ಜೆ ಗುರುತು ಗಮನಿಸುತ್ತಿದ್ದೆವು ಅಂತ. ಅಂತೆಯೇ ಜೀವನದ ಗತಿಯನ್ನು ಕೂಡ, ಅಂದರೆ ಹಾಗೆಯೇ ಅದನ್ನು ನೋಡ್ತಾ ನೋಡ್ತಾ ಅವರು ಜೀವನದ ಇದನ್ನು ಕೂಡ, ದಿನಚರಿ ಬಗ್ಗೆ ಕೂಡ ಅವರು ಗಮನ ಕೊಡ್ತಾ ಇದ್ದರು ಅಂತ. ಒಬ್ಬ ವ್ಯಕ್ತಿ ಬಂದು ನಮ್ಮ ಜೊತೆಗೆ ಹರಕು ಮುರುಕು ಇಂಗ್ಲೀಷಿನಲ್ಲಿ ಮಾತಿಗೆ ಆರಂಭಿಸಿದ. ಇವರು ಅಲ್ಲೇ ಓಡಾಡ್ಕೊಂಡಿದ್ದಾಗ ಪ್ಲ್ಯಾಟ್ಫಾರ್ಮ್ನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ರನ್ನ ಭಾಳ ಹೊತ್ತಿನಿಂದ ಗಮನಿಸ್ತಾ ಇದ್ದಂತೆ. ಜೆ ಕೆ ಅವರು ಓಡಾಡ್ತಿರೋದನ್ನು ಎಲ್ಲನೂ ಅವ್ರನ್ನ ಗಮನಿಸ್ತಿದ್ದಂತೆ. ಅವ್ರ ಹತ್ರ ಏನೋ ಮಾತಾಡಬೇಕು ಅಂತ ಅವನಿಗೆ ಅನ್ನಿಸ್ತಂತೆ. ಹಾಗಾಗಿ ಅವ್ರ ಹತ್ರ ಬರ್ತಾನೆ. ನನಗೇನೋ ಹೇಳಲೇಬೇಕೆಂದು ಅವರಿಗೆ ಅನ್ನಿಸಿತಂತೆ. ಅಂದರೆ ಜೆ ಕೆ ಅವ್ರ ಹತ್ರ ಏನೋ ವಿಚಾರ ಹಂಚ್ಕೋಬೇಕು ಅಂತ ಆ ವ್ಯಕ್ತಿಗೆ ಅನ್ನಿಸ್ತಂತೆ. ಹಾಗಾಗಿ ಅವ್ರ ಹತ್ರ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡಲೇಬೇಕು ನಾನು ಅಂತ ಬರ್ತಾರೆ ಆ ವ್ಯಕ್ತಿ. ಇನ್ನು ಮುಂದೆ ತಾನು ನಿಷ್ಕಳಂಕವಾದ ಜೀವನ ನಡೆಸುವೆ ಮತ್ತು ಈಗಿಂದೀಗಲೇ ಧೂಮಪಾನ ಮಾಡುವುದನ್ನು ತ್ಯಜಿಸುವೆ ಎಂದು ಆತ ಭರವಸೆ ನೀಡಿದ ಅಂತ ಹೇಳ್ತಾರೆ. ಅವ್ರ ಹತ್ರ ಬಂದ್ಬಿಟ್ಟು ಜೆ ಕೆ ಅವ್ರ ಹತ್ರ ಬಂದ್ಬಿಟ್ಟು ಆ ವ್ಯಕ್ತಿ ಅವರು ಅಂದರೆ ಅವ್ರ ಜೀವನ ನಡೆಸ್ತಾ ಇದ್ದಿದ್ದ ರೀತಿ ಸರಿ ಇರಲಿಲ್ಲ ಅಂತ ಕಾಣುತ್ತೆ. ಅವರು ಇದಾಗಿ ಸರಿಗೆ ಏನೋ ದೋಷಪೂರಿತವಾಗಿ ಇರುತ್ತೇನೋ ಅವ್ರ ಜೀವನ ಶೈಲಿ. ಅವನಿಗೆ ಅನಿಸಿರಬೇಕು, ಅವ್ರ ಮನಸ್ಸಿಗೆ ಅಳಕಾಗಿರಬೇಕು, ನಾನು ನಡೆಸ್ತಾ ಇದ್ದಿದ್ದ ಜೀವನ ಸರಿ ಇಲ್ಲ ಅಂಥೇಳಿ. ಅದಕ್ಕೆ ಇನ್ನು ಮುಂದೆ ನಾನು ನಿಷ್ಕಳಂಕವಾಗಿ ಜೀವನ ನಡೆಸ್ತೀನಿ ಅಂತ ಜೆ ಕೆ ಅವ್ರ ಹತ್ರ ಬಂದು ಹೇಳ್ತಾರೆ. ಈಗಿಂದೀಗಲೇ ಅವ್ನು ಧೂಮಪಾನದ ಅಭ್ಯಾಸ ಚಟ ಇರುತ್ತೆ ಅನಿಸುತ್ತೆ, ಅದನ್ನು ಬಿಟ್ಬಿಡ್ತೀನಿ ನಾನು, ಇನ್ಮೇಲೆ ನಾನು ಧೂಮಪಾನ ಮಾಡಲ್ಲ ಅಂತ ಅವ್ರ ಹತ್ರ ಭರವಸೆಯಿಂದ ಹೇಳ್ಕೊಳ್ತಾರೆ. ತಾನೋರ್ವ ಅಶಿಕ್ಷಿತ ರಿಕ್ಷಾ ಚಾಲಕ ಎಂದು ಹೇಳಿದ. ಅವನು ಯಾರಾಗಿರ್ತಾನೆ? ಅವಿದ್ಯಾವಂತ ರಿಕ್ಷಾ ಚಾಲಕ ಆಗಿರ್ತಾನೆ ಅವನು. ಆತನ ಕಣ್ಣುಗಳು ಚುರುಕಾಗಿದ್ದವು. ಆಪ್ಯಾಯಮಾನವಾದ ಮುಗುಳ್ನಗೆ ಆತನ ಮುಖದಲ್ಲಿ ಮಿನುಗಿತ್ತು. ಅವ್ರು ನೋಡಿದಾಗ ಅವನು ಕೂತ್ಕೊಂಡು ಅವ್ರನ್ನ ಗಮನಿಸ್ಕೊತ ಅವ್ರ ಹತ್ರ ಅವನ ವಿಚಾರನ ಹಂಚ್ಕೋಬೇಕು ಅನ್ನೋದು ಅವನೊಳಗೆ ಇದ್ದಿದ್ದರಿಂದ ಆ ವಿಷಯನ ಜೆ ಕೆ ಅವ್ರ ಹತ್ರ ಹಂಚ್ಕೊಂಡ ತಕ್ಷಣ ಅವನೊಳಗಡೆ ಏನೋ ಒಂಥರ ನೆಮ್ಮದಿಯ ನಗು ಅವನ ಮುಖದಲ್ಲಿ ಕಾಣ್ತು ಅಂತ ಹೇಳ್ತಾರೆ. ಅಷ್ಟು ಹೊತ್ತಿಗೆ ಟ್ರೈನು ಬಂದಿತ್ತು. ಅವನು ಮಾತಾಡಿ ಅವನು ಹೋದ ತಕ್ಷಣ ಟ್ರೈನ್ ಬರುತ್ತೆ. ಬಂದ ತಕ್ಷಣ ಇವರು ಆ ಗಾಡಿನ ಹತ್ಕೊಳ್ತಾರೆ, ಟ್ರೈನಿಗೆ ಹತ್ಕೊಳ್ತಾರೆ ಜೆ ಕೆ ಅವರು. ಗಾಡಿಯಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯವಾಯಿತು. ಆ ವ್ಯಕ್ತಿದು ಪ್ಲ್ಯಾಟ್ಫಾರ್ಮಲ್ಲಿ ಆಗಿದ್ದು ಅಲ್ಲಿಗೆ ಮುಗೀತು. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಟ್ರೈನಲ್ಲಿ ಕೂತ್ಕೊಂಡಾಗ ಇನ್ನೊಬ್ಬ ವ್ಯಕ್ತಿ ಪರಿಚಯ ಆಗುತ್ತಂತ ಅವರಿಗೆ. ಗಾಡಿಯಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯವಾಯಿತು. ಆತ ಓರ್ವ ಖ್ಯಾತ ವಿದ್ವಾಂಸ ಅಂತ. ಅವನು ಒಬ್ಬ ವಿದ್ವಾಂಸನಾಗಿರ್ತಾನೆ. ಅವನು ಯಾರು ಪರಿಚಯ ಆದರೋ ಅವರು ಹಲವಾರು ಸಾಲುಗಳನ್ನು ಪುಂಖಾನುಪುಂಖವಾಗಿ ಉಲ್ಲೇಖಿಸಬಲ್ಲ ಬಹುಭಾಷಾವಿದ ಅಂತ ಹೇಳ್ತಾರೆ. ಆ ವಿದ್ವಾಂಸ, ಖ್ಯಾತ ವಿದ್ವಾಂಸರೇ ಅವರು ಏನು ಮಾಡ್ತಾರೆ ಅಂದರೆ ಅವರು ಹೇಳೋ ವಿಚಾರಗಳನ್ನ ಅವ್ರಿಗೆ ತಿಳಿದಿರೋ ಅಂಥದ್ದು ಬಹುಭಾಷಾ ಅಂತ ಹೇಳ್ತಾರೆ. ಅಂದರೆ ಅನೇಕ ಭಾಷೆಗಳನ್ನ ಬಲ್ಲವರಾಗಿರ್ತಾರೆ ಅವರು. ಹಾಗಾಗಿ ಅವರು ಸರಾಗವಾಗಿ ಮಾತಾಡ್ತಾ ಇರ್ತಾರೆ. ಸರಾಗವಾಗಿ ಮಾತಾಡಿಕೊಂಡು ಅವ್ರಿಗೇನು ಗೊತ್ತಿದೆಯೋ ಅದನ್ನು ಅವ್ರ ಹತ್ರ ಹಂಚ್ಕೊಳ್ತಾರೆ. ಆತ ಜ್ಞಾನವೃದ್ಧನು, ವಯೋವೃದ್ಧನು, ಶ್ರೀಮಂತನು, ಮಹತ್ವಾಕಾಂಕ್ಷಿಯೂ ಆಗಿದ್ದ ಅಂತ ಹೇಳ್ತಾರೆ. ಆ ವ್ಯಕ್ತಿ ವಿದ್ವಾಂಸ, ಅವ್ರು ಏನಾಗಿರ್ತಾರೆ, ಶ್ರೀಮಂತರು ಆಗಿರ್ತಾರೆ, ವಯಸ್ಸಿನಲ್ಲಿ ದೊಡ್ಡವರು ಆಗಿರ್ತಾರೆ,
ಆಮೇಲೆ ಜ್ಞಾನದಲ್ಲಿ ಕೂಡ ಹೆಚ್ಚಿಗೆ ತಿಳ್ಕೊಂಡಿರೋರು ಆಗಿರ್ತಾರೆ ಅವರು, ಮತ್ತು ಮಹತ್ವಾಕಾಂಕ್ಷಿ ಕೂಡ ಆಗಿರ್ತಾರೆ ಆ ವ್ಯಕ್ತಿ. ಆತ ಧ್ಯಾನದ ಬಗ್ಗೆ ಮಾತನಾಡಿದನಾದರೂ ಆತನ ಮಾತುಗಳಿಗೆ ಅನುಭವದ ಬೆಂಬಲವಿದೆ ಎಂದು ಅನ್ನಿಸಲಿಲ್ಲ. ಜೆ ಕೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಮಾತಾಡ್ತಾ ಅವನ ವಿಚಾರ ಎಲ್ಲ ವಿದ್ವಾಂಸ ತನ್ನ ವಿಚಾರ ತನ್ನ ಬಗ್ಗೆ ಎಲ್ಲ ಹೇಳ್ಕೊಂಡು ಧ್ಯಾನದ ಬಗ್ಗೆನೂ ಅವ್ರ ಹತ್ರ ಹಂಚ್ಕೊಳ್ತಾನೆ. ಆ ವಿಷಯ ಮಾತಾಡಿದಾಗ ಜೆ ಕೆ ಅವ್ರಿಗೆ ಆಗ ಅನಿಸುತ್ತಂತೆ, ಆದರೆ ಧ್ಯಾನದ ಬಗ್ಗೆ ಏನೋ ಮಾತಾಡ್ದ, ಆದರೆ ಆ ವಿಚಾರದ ಬಗ್ಗೆ ಹೆಚ್ಚಿಗೆ ಆಳವಾದ ಜ್ಞಾನ ಅವನಿಗೆ ಇದ್ದಂಗಿಲ್ಲ, ಅನುಭವದ ಜ್ಞಾನ ಅವನಲ್ಲಿ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಯ್ತಂತೆ, ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ ಜೆ ಕೆ ಅವರು. ಆತನ ದೇವರು ಪುಸ್ತಕಗಳ ದೇವರಾಗಿದ್ದ ಅಂತ ಹೇಳ್ತಾರೆ. ಅಂದರೆ ದೇವರು ಅನ್ನೋದು ಬಗ್ಗೆ ಅವನಿಗೆ ಆಳವಾದ ನಂಬಿಕೆ ಆಗಲಿ, ನಿಜವಾಗ್ಲೂ ಸತ್ಯನ ಕಂಡುಕೊಂಡಿದ್ದ ರೀತಿಯೊಳಗೆ ಮಾತಾಡೋದಾಗಲಿ, ಅಂದರೆ ಆತ್ಮ ಸಾಕ್ಷಾತ್ಕಾರ ಏನೂ ಆಗಿರಲಿಲ್ಲ. ಇವಾಗ ಓದಿ ಮಾಡಿ ಏನು ತಿಳ್ಕೊಂಡಿರ್ತಾರೋ, ಬಾಹ್ಯದಲ್ಲಿ ಮಾತಾಡಿ ವಿಚಾರಗಳನ್ನ ತಿಳ್ಕೊಂಡಿರ್ತಾರಲ್ಲ, ಆ ದೇವರಾಗಿದ್ದರು ಅಂತ ಹೇಳ್ತಾರೆ. ಅಂದರೆ ಅವನು ದೇವ್ರ ಬಗ್ಗೆನೂ ಮಾತಾಡಿದಾಗ ಅವನ ವಿಚಾರಗಳು ಹೊರಗಿನ ವಿಚಾರ ಆಗಿತ್ತು, ಅವನ ಸ್ವಂತ ಅನುಭವದ ವಿಚಾರ ಆಗಿರಲಿಲ್ಲ ಅನ್ನೋ ಅರ್ಥದಲ್ಲಿ ಅವರಿಗೆ ಹಾಗೆ ಅನಿಸುತ್ತಂತೆ ಜೆ ಕೆ ಅವರಿಗೆ. ಬದುಕಿನ ಬಗ್ಗೆ ಆತ ಸಾಂಪ್ರದಾಯಿಕವಾದ ರೂಢಿಗತ ಧೋರಣೆ ಹೊಂದಿದ್ದ ಅಂತ ಹೇಳ್ತಾರೆ. ಅಂದರೆ ಬದುಕಿನ ಬಗ್ಗೆ ಕೂಡ ಅವರು ಆ ವ್ಯಕ್ತಿ ಒಳಗೆ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇತ್ತು, ಆಚರಣೆಗಳು ಬಗ್ಗೆ ನಡವಳಿಕೆ ಎಲ್ಲನೂ. ಈಗ ಸಾಧಾರಣ ಜನರು ಹೇಗಿರ್ತಾರೋ, ಹೊರ ಪ್ರಪಂಚದಲ್ಲಿ ಎಲ್ಲರೂ ಯಾವ ರೀತಿ ಇರ್ತೀವೋ ನಾವು ಇನ್ನೂ ಅದು ಆ ಸ್ಥಿತಿಗೆ ಹೋಗ್ಲಿಲ್ದಿದ್ದಾಗ ನಾವೆಲ್ಲ ಹೇಗೆ ಹೊರಗಡೆ ಜ್ಞಾನನೇ ನಂಬ್ಕೊಂಡು ಇನ್ನೊಬ್ರು ಹೇಳಿದ್ದು ಕೇಳಿದ್ದು ನಮ್ಮೊಳಗಡೆ ಇರೋ ಅಂಥ ಆಲೋಚನೆಗಳಿಗೆ ಎಲ್ಲ ಹೇಗೆ ನಾವು ಬದ್ಧರಾಗಿರ್ತೀವೋ, ಆ ವ್ಯಕ್ತಿ ಕೂಡ ವಿದ್ವಾಂಸ ಅಂತ ಹೇಳ್ಕೊಂಡ್ರು, ವಿಚಾರಗಳು ಪಾಂಡಿತ್ಯ ಜ್ಞಾನ ಅವನಲ್ಲಿ ಇದ್ರೂ, ಆದರೆ ಅವನು ಇದೇ ಥರನೇ ಮಾತಾಡೋದ ರೀತಿ ಇದೇ ಥರನೇ ಆಗಿತ್ತಂತೆ. ಯಾರು ತಿಳಿಲಾರ್ದವ್ರು ಇರ್ತಾರೋ ಅದೇ ಥರ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ. ಜೆ ಕೆ ಅವ್ರಿಗೆ ಹಾಗೆ ಅನಿಸುತ್ತದು. ತಂದೆ ತಾಯಿಗಳು ಗೊತ್ತು ಮಾಡಿದ ಮದುವೆಯಲ್ಲಿ ಆತನಿಗೆ ಒಲವು ಇತ್ತು. ಎಲ್ಲರೂ ಸಹಜವಾಗಿ ಪೇರೆಂಟ್ಸ್ ಒಪ್ಪಿದ್ದನ್ನು ತಂದೆ ತಾಯಿಗಳು ಅವ್ರ ಜೊತೆ ಮದುವೆ ಮಾಡ್ತಾರಲ್ಲ, ಅದೇ ಇದರೊಳಗೆ ನಂಬಿಕೆ ಇತ್ತಂತವ್ರಿಗೆ, ಆ ವ್ಯಕ್ತಿಗೆ. ಗಂಡು ಹೆಣ್ಣು ಆದಷ್ಟು ಬೇಗ ಮದುವೆಯಾಗಿ ನಿಯಮಬದ್ಧ ಜೀವನ ನಡೆಸಬೇಕು ಎಂಬುದು ಆತನ ನಿಲುವು ಅಂತ ಹೇಳ್ತಾರೆ. ಅಂದರೆ ಸಾಧಾರಣ ಜನರು ಹೇಗೆ ಯೋಚನೆ ಮಾಡ್ತೀವೋ ಅದೇ ಥರ ಯೋಚನೆಗಳು ಅವರಲ್ಲೂ ಇತ್ತು ಅಂತ ಹೇಳ್ತಾರೆ. ಜಾತಿ ಅಥವಾ ವರ್ಗ ಪ್ರಜ್ಞೆ ಆತನಲ್ಲಿ ಜಾಗೃತವಾಗಿತ್ತು. ಅಂದರೆ ಬೇರೆ ಜನರಲ್ಲಿ ಇದ್ದ ಹಾಗೇನೇ ಜಾತಿ ವರ್ಣಗಳ ಭೇದ, ಆಮೇಲೆ ಅದೇ ಥರ ಪ್ರಜ್ಞೆ ಅವರಲ್ಲಿ ಕೂಡ ಇತ್ತು ಅಂತ ಹೇಳ್ತಾರೆ. ವಿವಿಧ ಜಾತಿಗಳ ಜನರ ನಡುವೆ ಭೌತಿಕ ಸಾಮರ್ಥ್ಯಗಳಲ್ಲಿ ಅಂತರವಿದೆ ಎಂದು ಆತ ನಂಬಿದ್ದ. ಅಂದರೆ ಭೇದ ಭಾವ ಎಲ್ಲನೂ ಬೇರೆ ಮನುಷ್ಯರಲ್ಲೆಲ್ಲ ಹೇಗಿರುತ್ತೋ ಸಾಧಾರಣ ಮನುಷ್ಯರಲ್ಲಿ ಅದೇ ಭಾವನೆಗಳು ಅವನಲ್ಲೂ ಇತ್ತು ಅಂತ ಹೇಳ್ತಾರೆ. ಆತನ ಜ್ಞಾನ ಹಾಗೂ ಸ್ಥಾನ ಅಲಂಕಾರಿಕ ಎಂದು ನನಗೆ ಅನ್ನಿಸಿತು. ಅಂದರೆ ಅದೇನೇ ಎಲ್ಲ ಬಾಹ್ಯ ಜ್ಞಾನ, ಆಮೇಲೆ ಹೊರಗಡೆ ಮನ್ನಣೆಗೋಸ್ಕರ ಗಳಿಸಿದಂತಹ ಜ್ಞಾನ ಆಗಿತ್ತು ಒಂದು ಅನ್ನೋ ಥರ ಇವ್ರಿಗೆ ಜೆ ಕೆ ಅವ್ರಿಗೆ ಅನಿಸುತ್ತೆ ಅವ್ರ ಹತ್ರ ಮಾತಾಡಿದಾಗ. ಆ ವಿಚಾರ ಅಲ್ಲಿಗೆ ಮುಗಿಯುತ್ತೆ ಆ ವ್ಯಕ್ತಿದು. ಆಮೇಲೆ ಸೂರ್ಯ ಮುಳುಗಲು ಅಣಿಯಾದ ಟ್ರೈನು ಸುಂದರವಾದ ಹಳ್ಳಿಗಾಡಿನ ನಡುವೆ ಸಾಗುತ್ತಿತ್ತು. ಸಂಜೆ ಹೊತ್ತು ಟ್ರೈನಲ್ಲಿ ಕೂತಿದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ ಜೆ ಕೆ ಅವರು. ಟ್ರೈನು ಪ್ರಯಾಣ ಶುರುವಾಗಿದೆ, ಹಳ್ಳಿಗಾಡಿನ ನಡುವೆ ಸಾಗುತ್ತಿತ್ತು. ಅಂದರೆ ಆ ಟ್ರೈನ್ ಏನು ಮಾಡ್ತಾಯಿದೆ, ಹೋಗ್ತಾ ಇದ್ದರೆ ದಾರಿ ಒಳಗೆ ಗಮನಿಸ್ತಾ ಇದ್ದಾರೆ, ಹಳ್ಳಿಗಳನ್ನ ದಾಟಿ ಹೋಗ್ತಾ ಇದೆ ಅದು ಟ್ರೈನು. ದನಕರುಗಳು ಹಟ್ಟಿಗೆ ಹಿಂತಿರುಗುತ್ತಿದ್ದವು. ಸಂಜೆ ಆಯ್ತಲ್ಲ, ದನಕರುಗಳೆಲ್ಲ ಮೇಯಕ್ಕೆ ಹೋಗಿರೋ ಅಂತಹ ದನಕರುಗಳು ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ವು. ಗೋಧೂಳಿ ಎದ್ದಿತು. ಅಂದರೆ ಅವೆಲ್ಲ ದನಗಳೆಲ್ಲ ಹೋಗ್ತಾ ಇರಬೇಕಾದ್ರೆ ರೋಡಿನ ಧೂಳೆಲ್ಲ ಎದ್ದೇಳುತ್ತಲ್ವ, ಎಲ್ಲ ಒಟ್ಟಿಗೆ ಗುಂಪಲ್ಲಿ ಹೋಗ್ಬೇಕಾದ್ರೆ ಅದು ಗೋಧೂಳಿ ಎದ್ದಿತು. ಮೇಲೆ ಆಕಾಶದಲ್ಲಿ ಭಾರೀ ಕಾರ್ಮೋಡ ಕವಿದಿತ್ತು. ಮೇಲೆ ಆಕಾಶ ಮೋಡ ಆಗಿತ್ತು, ಇನ್ನೇನು ಮಳೆ ಬರುತ್ತೇನೋ ಅನ್ನೋ ಥರ ಕತ್ತಲಾಗಿತ್ತು ಆಗಲೇನೇ ಅಂತ. ಆಗೊಮ್ಮೆ ಈಗೊಮ್ಮೆ ಗುಡುಗಿನ ಆರ್ಭಟ, ಮಳೆ ಬರೋ ಸೂಚನೆ ಕಾಣಿಸ್ತಾ ಇತ್ತು, ಗುಡುಗಿನ ಆರ್ಭಟ ಇತ್ತು. ಭತ್ತದ ಗದ್ದೆಗಳನ್ನು ನೋಡಿದಷ್ಟು ಕಣ್ಣು ದಣಿಯದು. ಅಂದರೆ ಭತ್ತಗಳೆಲ್ಲ ಚೆನ್ನಾಗಿ ಬೆಳೆದಿದ್ವು ಎಲ್ಲ, ಹಾಗಾಗಿ ಅದನ್ನು ನೋಡಿದಷ್ಟು ಕಣ್ಣಿಗೆ ಅಷ್ಟು ಖುಷಿ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಕಣ್ಣು ದಣಿಯದು. ವಕ್ರವಾದ ಬೆಟ್ಟ ಸಾಲುಗಳ ಮಡಿಲಲ್ಲಿರುವ ಹಳ್ಳಿಯ ದೃಶ್ಯ ಮನಮೋಹಕ ಅಂತ ಹೇಳ್ತಾರೆ. ಅಂದರೆ ಬೆಟ್ಟಗಳು ಹೇಗೆ ವಕ್ರವಾಗಿ ಇರುತ್ತೆ, ಎಲ್ಲ ನೀಟಾಗಿ ಹಾಗೇ ಇರಲ್ಲ ಒಂದೇ ಸಮ.
ಆ ಬೆಟ್ಟ ಸಾಲುಗಳಲ್ಲಿ ಅದರ ಮಡಿಲಲ್ಲಿ ಅಂತಂದರೆ ಅದರ ಕೆಳಗಡೆ ಇರುವಂತಹ ಹಳ್ಳಿಯ ದೃಶ್ಯ ಎಷ್ಟು ಮನಸ್ಸಿಗೆ ಮನಮೋಹಕ ಅಂತ ಹೇಳ್ತಾರೆ. ಅದನ್ನು ನೋಡ್ತಾ ಇದ್ದರೆ ಎಷ್ಟು ಮನಸ್ಸಿಗೆ ಆನಂದ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಎಲ್ಲನೂ ಹಳ್ಳಿಯ ದೃಶ್ಯ ಅಂತ ಅವರು ಅದನ್ನು ನೋಡ್ಕೊಳ್ತಾ ಅವರು ಗಮನಿಸ್ಕೊಳ್ತಾ ಅಂದ್ಕೊಳ್ತಾರೆ. ಕತ್ತಲ ಆವರಿಸತೊಡಗಿತು. ಹಂಗೆ ಬರ್ತಾ ಬರ್ತಾ ಕತ್ತಲಾಯಿತು. ಬಯಲಲ್ಲಿ ಮೇಯುತ್ತಿದ್ದ ದೊಡ್ಡ ಜಿಂಕೆಯು ಸದ್ದು ಮಾಡುತ್ತಾ ಸಾಗುವ ಟ್ರೈನಿನ ಕಡೆ ಒಮ್ಮೆಯೂ ಕಣ್ಣು ಹೊರಳಿಸಿ ನೋಡಲಿಲ್ಲ ಅಂತ ಹೇಳ್ತಾರೆ. ಹಂಗೆ ಟ್ರೈನ್ ಹೋಗ್ಬೇಕಾದ್ರೆ ಅಲ್ಲೇ ಎಲ್ಲೋ ಬಯಲಿನಲ್ಲಿ ಕತ್ಲಾಗ್ತಾ ಬಂದಿದೆ. ಜಿಂಕೆ ಅಲ್ಲಿ ಒಂದು ದೊಡ್ಡ ಜಿಂಕೆ ಇತ್ತಂತೆ. ಅದು ಟ್ರೈನಿನ ಶಬ್ದಕ್ಕೂ ಅದನ್ನು ಗಮನಿಸಲೇ ಇಲ್ಲ. ಅಂದರೆ ಅದೇನೋ ಮೇಯ್ತಾ ಇತ್ತೋ ಏನು ಮಾಡ್ತಾ ಇತ್ತೋ ಜಿಂಕೆ, ಆ ಕಡೆಗೆ ಗಮನ. ಇದು ಟ್ರೈನಿನ ಶಬ್ದಕ್ಕೆ ಸರಿತಾವಲ್ಲ, ಪ್ರಾಣಿಗಳು ಹೋದಾಗ ಅದು ಭಯ ಪಟ್ಕೊಂಡು ದೂರ ಸರಿಯುತ್ತೆ. ಆ ಥರದ ಅಲ್ಲಾಡಲೇ ಇಲ್ಲ. ಜಿಂಕೆ ಹೇಗಿತ್ತು ಹಾಗೇ ಇತ್ತು. ಅದೇನು ಸದ್ದುಗದ್ದಲಿಕ್ಕೆ ಏನು ಅದರದ್ದು ಒಮ್ಮೆಯೂ ಕಣ್ಣು ಹೊರಳಿಸಿ ನೋಡಲಿಲ್ಲ ಅಂತಾರಂದರೆ ಅದರ ಕಡೆ ನೋಡಲೇ ಇಲ್ಲ. ಅದು ಏಕಾಗ್ರತೆಯಿಂದ ಅದು ಏನು ಮಾಡ್ತಾ ಇತ್ತು ಇದರೊಳಗೆ ಅದು ಮಗ್ನನಾಗಿತ್ತು ಅಂತ ಅದು ಅಲ್ಲಿಗೆ ಹೇಳ್ಕೊಳ್ತಾ ಪ್ರಕೃತಿ ವರ್ಣನೆನ ಅಲ್ಲಿಗೆ ಹೇಳ್ತಾ ಮತ್ತೆ ಮುಂದುವರಿಸ್ತಾರೆ JK ಅವರು. ಎರಡು ಕತ್ತಲುಗಳ ನಡುವೆ ಮಿಂಚುವ ಬೆಳಕೆ ಜ್ಞಾನ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನನಗನ್ಸಿದ್ದು ಎರಡು ಕತ್ತಲುಗಳು ಅಂದರೆ ಜೀವನ ಮತ್ತು ಮರಣ ಇರಬೇಕು ಅಂತ ನನಗನ್ನಿಸ್ತು. ಹುಟ್ಟು ಮತ್ತು ಸಾವು, ಅವುಗಳ ನಡುವೆ ನಾವೇನು ಜೀವನ ಮಾಡ್ತೀವೋ ಆ ಟೈಮಲ್ಲಿ ನಮಗೇನು ಜ್ಞಾನ ಬರುತ್ತೋ ಅದೇ ಆ ಬೆಳಕೆ ಜ್ಞಾನ ಅಂತ ಹೇಳ್ತಾರೆ. ಎರಡು ಕತ್ತಲುಗಳ ನಡುವೆ ಮಿಂಚುವ ಬೆಳಕೆ ಜ್ಞಾನ ಅಂತ ಹೇಳ್ತಾರೆ. ಆದರೆ ಅದು ಕತ್ತಲನ್ನು ಮೀರಿ ಆಚೆಗೆ ಹೋಗಲಾರದು ಅಂತ ಹೇಳ್ತಾರೆ. ಹುಟ್ಟು ಸಾವು ಮಧ್ಯದಲ್ಲಿ ನಮ್ಮ ಜೀವನ ಇರುತ್ತೆ. ನಾವು ಜೀವನದಲ್ಲಿ ಏನು ಮಾಡ್ತೀವೋ, ಏನು ಅನುಭವಗಳನ್ನ ನಾವು ಪಡಿತೀವೋ, ನಾವು ಯಾವ ಥರ ಜೀವಿಸ್ತೀವೋ ಅದೇ ನಮ್ಮ ದಾರಿಗೆ ಬೆಳಕಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಬೆಳಕೆ ಜ್ಞಾನ. ಆದರೆ ಆ ಜ್ಞಾನ ಏನಾಗುತ್ತೆ, ಕತ್ತಲನ್ನು ಮೀರಿ ಹೋಗಲಾರದು ಅಂತ ಹೇಳ್ತಾರೆ. ಕತ್ತಲನ್ನು ಮೀರಿ ಹೋಗಲಾರ್ದಂದರೆ ಅದನ್ನು ನಾವು ಪಡೆಯುವಂತಹ ಜ್ಞಾನ ಏನಾಗಿರುತ್ತೆ, ಎಲ್ಲ ಮನಸ್ಸಿನ ಮೂಲಕ ಪಡೆಯುವಂಥ ಜ್ಞಾನನೇ ಆಗಿರುತ್ತೆ. ಹಾಗಾಗಿ ಅದು ಆಚೆಗೆ ಹೋಗಲಾರದು ಅಂದರೆ ಮನಸ್ಸಿನ ಮೀರಿ ಹೋದಾಗ ಮಾತ್ರ ನಮಗೆ ಸತ್ಯದ ದರ್ಶನ, ಅದು ಆಧ್ಯಾತ್ಮಿಕ ಜ್ಞಾನ ಲಭಿಸೋದು. ಆತ್ಮಜ್ಞಾನ ನಾವು ತಿಳ್ಕೊಬೇಕಾದ್ರೆ ಮನಸ್ಸನ್ನು ಮೀರಿ ಹೋಗಬೇಕು. ನಮಗೆ ಮನಸ್ಸಿಗೆ ಸೀಮಿತವಾಗಿರೋ ಜ್ಞಾನನೇ ಇಲ್ಲಿ ಸಿಗೋದು. ನಾವೇನಾದ್ರು ಪ್ರಯತ್ನ ಪಡಲಿಲ್ಲ, ಸಾಧನೆ ಮಾಡಲಿಲ್ಲ ಅಂದರೆ ನಾವು ಏನು ತಿಳ್ಕೊಳ್ತಾ ಇದ್ದೀವೋ ಆ ಜ್ಞಾನ ಎಲ್ಲನೂ ನಮ್ಮ ಸೀಮಿತತೆಗೆ ಒಳಪಟ್ಟಿರುತ್ತೆ ಅದು. ಹಾಗೆ ಅಂತ ಹೇಳ್ತಾರೆ. ಯಂತ್ರದ ಚಾಲನೆಗೆ ಕಲ್ಲಿದ್ದಲು ಹೇಗೆ ಅವಶ್ಯಕವೋ ಹಾಗೆಯೇ ತಂತ್ರಕ್ಕೆ ಜ್ಞಾನ ಬೇಕು ಅಂತ ಹೇಳ್ತಾರೆ. ಯಂತ್ರದ ಚಾಲನೆಗೆ ಒಂದು ರೈಲಿಗೆ ಅದು ಚಲಿಸಬೇಕಾದ್ರೆ ಅದಕ್ಕೆ ಕಲ್ಲಿದ್ದಲು ಹೇಗೆ ಅವಶ್ಯಕತೆ ಆಗುತ್ತೋ ಹಾಗೇನೇ ನಮ್ಮ ತಂತ್ರಜ್ಞಾನ ಕೂಡ ತಂತ್ರಕ್ಕೆ ಜ್ಞಾನ ಬೇಕು ಅಂತ ಹೇಳ್ತಾರೆ. ಅಂದರೆ ನಾವು ಜೀವನ ನಡೆಸೋದಕ್ಕೆ ಜ್ಞಾನ ಅನ್ನೋದು ಬೇಕೇ ಬೇಕು. ಬಾಹ್ಯ ಜ್ಞಾನನೇ ಆಗಿರ್ಬೋದು, ಆದರೆ ಒಟ್ಟು ಜ್ಞಾನದ ಅವಶ್ಯಕತೆ ಇದೆ ಅದು. ಹಾಗಾಗಿ ಅದಕ್ಕೆ ಹೇಗೆ ಕಲ್ಲಿದ್ದಲು ಅವಶ್ಯಕತೆ ಇದೆಯೋ ಹಾಗೆ ನಮ್ಮ ಜೀವನಕ್ಕೆ ಒಂದು ಜ್ಞಾನ ಅನ್ನೋದು ಬೇಕು ಅಂತ. ಆದರದು ಅಜ್ಞಾನವನ್ನು ಆವರಿಸಲಾರದು ಅಂತ ಹೇಳ್ತಾರೆ. ಅಂದರೆ ಅದು ನಾವು ಏನು ಜ್ಞಾನ ಪಡಿತೀವೋ ಅದು ನಮ್ಮೊಳಗಡೆ ಇರೋದೇನು ಆತ್ಮಜ್ಞಾನ ತಿಳ್ಕೊಳ್ಳೋವರೆಗೂ ಅವ್ರಿಗೆ ಹೇಳೋದೆಲ್ಲ ಏನು ಅಂದರೆ ಇದು ಅಜ್ಞಾನ ಅಂತಲೇ. ನಾವು ಎಷ್ಟೇ ಜ್ಞಾನ ತಿಳ್ಕೊಂಡ್ರೂ ಬಾಹ್ಯ ಜ್ಞಾನನ ಅಜ್ಞಾನ ಅಂತಲೇ ಹೇಳ್ತಾರೆ. ಯಾಕಂದರೆ ಅದು ಪಾಂಡಿತ್ಯ ಜ್ಞಾನ ಇದಾಗಿರ್ಬೋದು, ನಮ್ಮ ಜೀವನ ಶೈಲಿಗೆ, ಜೀವನ ನಿರ್ವಹಣೆಗೆ ಬೇಕಾಗಿರುವಂತಹ ಜ್ಞಾನ ಅದು. ನಾವು ಎಲ್ಲರೂ ಪಡ್ಕೊಳ್ಳೋ ಅಂಥ ಜ್ಞಾನ. ಆದರೆ ಅವ್ರಿಗೆ ಹೇಳೋದು ಆತ್ಮಜ್ಞಾನ ತಿಳ್ಕೊಳ್ಳೋವರೆಗೂ ನಮ್ಮಲ್ಲಿರೋವಂಥ ಜ್ಞಾನ ಎಲ್ಲನೂ ಅಜ್ಞಾನ ಅಂತಲೇ ಅವ್ರು ಹೇಳೋದು. ಹಾಗಾಗಿ ಅದು ಎಷ್ಟೇ ನಾವು ಜ್ಞಾನನ ತಿಳ್ಕೊಂಡ್ರೂ ಕೂಡ ಅದು ಅಜ್ಞಾನವನ್ನು ಹೋಗಲಾಡಿಸಲಾರದು ಅಂತ ಹೇಳ್ತಾರೆ. ಆ ಜ್ಞಾನ ನೀವೆಷ್ಟೇ ತಿಳ್ಕೊಳ್ಳಿ, ಅದು ನಿಮ್ಮಲ್ಲಿರುವ ಅಜ್ಞಾನನ ಹೋಗಲಾಡಿಸಲ್ಲ. ಯಾಕೆ ಅಂದರೆ ನಮಗೆ ಆತ್ಮಜ್ಞಾನದ ತಿಳುವಳಿಕೆ ಬರೋವರೆಗೂ ಅದು ಅಜ್ಞಾನನೇ ಆಗಿರುತ್ತೆ. ಯಾವಾಗ ಆತ್ಮಜ್ಞಾನ ಬರುತ್ತೋ ಆವಾಗ ಮಾತ್ರ ನಮಗೆ ಅದು ಅಜ್ಞಾನ ಹೋಗಿ ಜ್ಞಾನದ ಇದು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಜ್ಞಾತವನ್ನು ಜ್ಞಾತದ ಬಲೆಯಲ್ಲಿ ಸೆರೆ ಹಿಡಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಜ್ಞಾತ ಅಂತಂದರೆ ಅದೇ ನಮಗೆ ಎಟಕಲಾರದ್ದು. ಇವಾಗ ನಮಗೇನು ಗೊತ್ತಿದೆಯೋ ಗೊತ್ತಿರೋ ಜ್ಞಾನ ಅಲ್ಲ, ಅದು ಸತ್ಯ ಜ್ಞಾನ, ಆತ್ಮಜ್ಞಾನ. ಅಜ್ಞಾತ ಅನ್ನೋದು ಅದು ಉನ್ನತ ಮಟ್ಟದ ಜ್ಞಾನನ ಈ ಜ್ಞಾನದಿಂದ ನಾವು ಎಟಕಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಜ್ಞಾನ ನಮಗೆ ಗೊತ್ತಿರೋದೇನು ಅಂದರೆ ಬಾಹ್ಯ ಜ್ಞಾನ. ಇದರಿಂದ ನಾವು ಅದನ್ನು ನಮಗೆ ಗೊತ್ತಿರೋ ಅಂಥದ್ದನ್ನು ಮನಸ್ಸಿಗೆ ಮೀರಿದ ಜ್ಞಾನನ ಮನಸ್ಸಿನ ಸಹಾಯದಿಂದ ನಾವು ಎಟಕಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ.
ಅಜ್ಞಾತವನ್ನು ಜ್ಞಾತದ ಬಲೆಯಲ್ಲಿ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಅಂದರೆ ಮನಸ್ಸಿನ ಜ್ಞಾನದ ಮೂಲಕ ನಾವು ಅದನ್ನು ಅಜ್ಞಾತವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಜ್ಞಾತವಾಗಿರುವುದಕ್ಕಾಗಿ ಜ್ಞಾನವನ್ನು ಬದಿಗೊತ್ತಬೇಕು ಅಂತ ಹೇಳ್ತಾರೆ. ಅಂದರೆ ಅಜ್ಞಾತ ನಮಗೆ ಸರಿಯಾದ ಜ್ಞಾನ ಬೇಕು, ಮನಸ್ಸಿಗೆ ಮೀರಿದಂತಹ ಜ್ಞಾನ ಬೇಕು ಅಂತ ಅನ್ನೋದಾದರೆ ಅದಕ್ಕೋಸ್ಕರ ನಾವು ಈ ನಮಗೆ ಏನು ತಿಳಿದಿದೆಯೋ ಆ ಜ್ಞಾನನ ಬಿಡಬೇಕಾಗುತ್ತೆ ಅಂತ. ಬಿಡಬೇಕು ಅಂದರೆ ನಾವು ಮನಸ್ಸನ್ನು ಮೀರಿ ಹೋಗಬೇಕಾಗುತ್ತೆ ಅಂತ. ಇವಾಗ ನಾವು ಅದನ್ನಾಗಿ ಆ ಜ್ಞಾನಗಳನ್ನ ನಾವು ಏನು ಪಡ್ಕೊಂಡಿದ್ದೀವೋ ಅದನ್ನು ಬಿಡಬೇಕು ಅಂದರೆ ಬಿಡೋಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಹೇಗೆ ಬಿಡೋಕ್ಕೆ ಎಷ್ಟೋ ಜನ್ಮಗಳಿಂದ ನಮ್ಮೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಎಷ್ಟೋ ಜ್ಞಾನಗಳು ಈಗಲೂ ತಿಳ್ಕೊಳ್ತಾ ಇದ್ದೀವಿ, ತುಂಬಾ ಇದೆ. ಕೂತ್ಕೊಂಡ್ರೆ ಅಷ್ಟು ಆಲೋಚನೆಗಳು ಬರುತ್ತೆ. ಆದರೆ ಅವನ್ನೆಲ್ಲ ಬಿಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳೋದೇನು ಅಂದರೆ ಮನಸ್ಸಿಗೆ ಮೀರಿ ಮನಸಾತೀತ ಸ್ಥಿತಿಗೆ ಹೋದಾಗ ಅಲ್ಲಿ ಈ ಜ್ಞಾನ ಇಲ್ಲೇ ಉಳಿಯುತ್ತೆ, ಮನಸ್ಸಿನ ಮಿತಿಯಲ್ಲೇ ಉಳಿಯುತ್ತೆ. ಆವಾಗ ಅಲ್ಲಿ ಬುದ್ಧಿಲೋಕದ ಪ್ರಜ್ಞೆಗೆ ಹೋದಾಗ ಅಲ್ಲಿ ಏನೂ ಇರಲ್ಲ. ಅಂದರೆ ಅವರು ಬುದ್ಧಿಲೋಕದ ಪ್ರಜ್ಞೆ ಆ ಥರ ಏನೂ ಪದಗಳನ್ನ ಉಪಯೋಗಿಸಲ್ಲ. JK ಅವ್ರು ಹೇಳೋದು ಉನ್ನತ ಮಟ್ಟದ ಜ್ಞಾನ ನಮಗೆ ಬೇಕಿದ್ದಾಗ ಆವಾಗ ನಾವು ಮನಸ್ಸಿನ ಮೀರಿ ಹೋದಾಗ ಮಾತ್ರ ಮನಸ್ಸಿಗೆ ಮೀರಿದಂತಹ ಜ್ಞಾನನ ಪಡೆಯೋಕ್ಕೆ ಸಾಧ್ಯ. ಆವಾಗ ಈ ಜ್ಞಾನ ಅಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ಹಾಗೆ ಮಾಡುವುದು ಎಷ್ಟೊಂದು ತ್ರಾಸದಾಯಕ. ಅಂದರೆ ಹಾಗೆ ಮಾಡಬೇಕು ಅನ್ನೋದೇನೋ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗೆ ಮಾಡಬೇಕು. ಈ ಸತ್ಸಂಗಕ್ಕೆ ಬಂದು ಎಲ್ಲ ತಿಳ್ಕೊಂಡಿದ್ದೀವಿ, ಪ್ರತಿಯೊಬ್ಬರು ತಿಳ್ಕೊಳ್ತಾ ಇದ್ದೀವಿ. ಆದರೆ ಅವರೇ ಹೇಳ್ತಾ ಇದ್ದಾರೆ ಹಾಗೆ ಮಾಡಬೇಕು, ಆದರೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಕಷ್ಟ ಸಾಧ್ಯ ಅಂತ. ಗತಕಾಲದಲ್ಲಿ ನಮ್ಮ ಇರವು ಇದೆ. ಅಂದರೆ ನಮ್ಮ ಭೂತಕಾಲದಲ್ಲಿ ನಮ್ಮ ಒಳಗಡೆ ತಿಳಿದಿರೋ ವಿಷಯಗಳೆಲ್ಲವೂ ಇದ್ದಾವೆ. ಗತಕಾಲದ ಆಧಾರದ ಮೇಲೆ ನಮ್ಮ ಆಲೋಚನೆ ಇದೆ. ನಮ್ಮ ಆಲೋಚನೆ ಎಲ್ಲನೂ ಏನಿದೆ ಭೂತಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಆಮೇಲೆ ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದಾಗ ನಮ್ಮ ಆಲೋಚನೆಗಳು ಇರೋದೇ ಆ 3 ಕಾಲಗಳಲ್ಲೇ ಅಲ್ಲ, ಭೂತ, ಭವಿಷ್ಯತ್, ಇದು ವರ್ತಮಾನ ಕಾಲದಲ್ಲಿ ಇರೋದು. ಅದೇನಾಗ್ಬಿಟ್ಟಿದೆ, ನಾವು ಎಷ್ಟೊಂದು ಯೋಚನೆಗಳು ನಮ್ಮ ಒಳಗಡೆ ಭೂತಕಾಲದ ಯೋಚನೆಗಳು, ಹಳೆ ಯೋಚನೆಗಳು ನಾವು ಸುಮ್ಮನೆ ಕೂತ್ರೆ ಸಾಕು, ವರ್ತಮಾನನ ಆ ಯೋಚನೆಗಳೇ ತುಂಬಿಬಿಡುತ್ತೆ. ನಾವು ವರ್ತಮಾನದಲ್ಲಿ ಇರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇನ್ನೂ ವರ್ತಮಾನದಲ್ಲಿ ಇದ್ರೂ ಏನು ಮಾಡ್ತಾಯಿದ್ದೀವಿ ನಾವು, ಭೂತಕಾಲದ ಹಿಂದಿನ ಯೋಚನೆ ಮಾಡ್ತಿರ್ತೀವಿ, ಇಲ್ಲ ಮುಂದೆ ಏನಾಗುತ್ತೆ, ನಾಳೆ ಏನು ಅನ್ನೋದ್ರ ಬಗ್ಗೆ, ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲ ಹಿಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇವೆರಡು ಯೋಚನೆಯಿಂದ ನಾವೇನು ಮಾಡ್ತಿದ್ದೀವಿ, ವರ್ತಮಾನದಲ್ಲಿ ಆ ಯೋಚನೆಗಳಿಂದನೇ ವರ್ತಮಾನನ ಕಳೀತಾ ಇದ್ದೀವಿ. ವರ್ತಮಾನದಲ್ಲಿ ಇರೋಕ್ಕೆ ಈಗಲೂ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಅದನ್ನೇ ಅವ್ರು ಹೇಳ್ತಾರೆ, ಗತಕಾಲದ ಆಧಾರದ ಮೇಲೆ ನಮ್ಮ ಆಲೋಚನೆ ಇದೆ. ಗತಕಾಲವು ಜ್ಞಾತವಾದುದು. ಅಂದರೆ ನಮಗಾಗಲೇ ಗತಕಾಲದ ಯೋಚನೆಗಳು ಏನಾಗಿದೆ, ನಮ್ಮೊಳಗಡೆ ಆಗಲೇ ತಿಳಿದಿರೋ ಅಂಥವು, ನಮಗೆ ಗೊತ್ತಿರೋ ಯೋಚನೆಗಳೇ ಆಗಿದೆ, ಅವು ಏನು ಹೊಸದಲ್ಲ ಅಂತ. ಭೂತಕಾಲದ ಪ್ರತಿಕ್ರಿಯೆಯ ನೆರಳು ಸದಾ ವರ್ತಮಾನವನ್ನು ಅರ್ಥಾತ್ ಅಜ್ಞಾತವನ್ನು ಆವರಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಭೂತಕಾಲದ ಪ್ರತಿಕ್ರಿಯೆಯ ನೆರಳು ಅಂತಂದರೆ ಅದೇ ನಮ್ಮೊಳಗಡೆ ಇರೋ ಅಂತಹ ಹಳೆಯ ಯೋಚನೆಗಳು ಏನಾಗಿದೆ, ಆಗಲೇ ಭೂತಕಾಲದ ಯೋಚನೆಗಳು ನಮ್ಮ ಒಳಗಡೆ ಇದೆಯಲ್ಲ, ಆ ಯೋಚನೆಗಳು ನಮ್ಮ ವರ್ತಮಾನನ ಅದನ್ನು ಇದು ಮಾಡ್ತಾ ಇದೆ ಅಂತ. ಅಂದರೆ ಆ ವರ್ತಮಾನದಲ್ಲಿ ನಮಗೆ ಬೇರೆ ಯೋಚನೆ ಹೇಗಿದೀವೋ ಹಾಗೆ ವರ್ತಮಾನದಲ್ಲಿ ಜೀವಿಸೋಕ್ಕೆ ಬಿಡ್ತಾ ಇಲ್ಲ. ಆ ಯೋಚನೆಗಳೇ ನಮಗೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ನಾವು ಸುಮ್ಮನೆ ಕೂತ್ರೆ ಸಾಕು, ನಾವೇನು ಯೋಚನೆ ಮಾಡ್ತೀವಿ, ಆಗೋಗಿರೋದ್ರದ್ದೇ ಯೋಚನೆ, ಪಾಸ್ಟ್ ಟೆನ್ಸ್ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಮುಂದುವರಿಸ್ಕೊತ ನಾಳೆ ಅದ್ರ ಪ್ರಕಾರ ನಮ್ಮೊಳಗಡೆ ಇರೋ ಯೋಚನೆ ಮೂಲಕ ಮುಂದೆ ಹೇಗೆ ಮಾಡೋದು, ಏನು ಮಾಡೋದು ಅಂತ ಮತ್ತೆ ಮಾಡ್ತೀವಿ. ಎರಡೂ ವರ್ತಮಾನಕ್ಕೆ ಆಗಲ್ಲ. ಆದರೆ ವರ್ತಮಾನನ ನಾವು ಅದರಿಂದನೇ ತುಂಬ್ತಾ ಇದ್ದೀವಿ ಅಂತ. ನೆರಳು ಸದಾ ವರ್ತಮಾನವನ್ನು ಅರ್ಥಾತ್ ಅಜ್ಞಾತವನ್ನು ಆವರಿಸುತ್ತದೆ ಅಂತ ಹೇಳ್ತಾರೆ. ಭವಿಷ್ಯತ್ತು ಅಜ್ಞಾತವಲ್ಲ ಅಂತ ಹೇಳ್ತಾರೆ. ಅಂದರೆ ಭವಿಷ್ಯತ್ತು ಅನ್ನೋದು ಏನಿದೆ ನಮಗೆ ಆಗಲೇ ತಿಳಿದಿರೋ ಅಂತಹ ವಿಚಾರಗಳಲ್ಲ, ಅದು ವರ್ತಮಾನವೇ ಅಜ್ಞಾತ ಅಂತ ಹೇಳ್ತಾರೆ. ಅಂದರೆ ವರ್ತಮಾನದಲ್ಲಿದ್ದಾಗ ಅದೇನೇ ಅಜ್ಞಾತ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿಗೆ ಮೀರಿದ ಸ್ಥಿತಿ ನಾವು ತಿಳಿಬೇಕಾದ್ರೆ ವರ್ತಮಾನ ಸ್ಥಿತಿಯಲ್ಲಿ ಇರಬೇಕು. ವರ್ತಮಾನದಲ್ಲಿದ್ದಾಗ ಮಾತ್ರ ನಾವು ಮನಸ್ಸಿಗೆ ಮೀರಿದ ಅತೀತವಾದದ್ದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವೇನು ವರ್ತಮಾನದಲ್ಲಿ ಜೀವಿಸ್ತಾ ಇದ್ದೀವೋ ಅದು ಅಲ್ಲ ಅದು ಅಂತ ಹೇಳ್ತಾರೆ, ಅಜ್ಞಾತ ಅಲ್ಲ ಅಂತ. ಭೂತವು ಅನಿಶ್ಚಿತವಾದ ವರ್ತಮಾನದೊಳಕ್ಕೆ ನುಸುಳಿ ಬರುವುದೇ ಭವಿಷ್ಯ ಅಂತ ಹೇಳ್ತಾರೆ. ಅಂದರೆ ಭೂತಕಾಲದ ಈಗಾಗಲೇ ನಮ್ಮೊಳಗಡೆ ಇರುವಂತಹ ಹಳೆಯ ಯೋಚನೆಗಳು ಏನಿದೆ, ನಮ್ಮೊಳಗಡೆ ಶೇಖರಣೆ ಆಗಿರುವಂತಹ ಯೋಚನೆಗಳು ಅವು ವರ್ತಮಾನದೊಳಕ್ಕೆ ನುಸುಳಿ ಬರುವುದೇ ಭವಿಷ್ಯ ಅಂತ ಹೇಳ್ತಾರೆ. ಅಂದರೆ ಅದು ಬಂದುಬಿಟ್ಟೆ ನಾವು ಭವಿಷ್ಯದ ಯೋಚನೆ ಮಾಡ್ತೀವಿ ನಾವು.
ಅದೇ ನಾಳೆ ಭವಿಷ್ಯ ಆಗುತ್ತೆ ಅಂತ, ಮುಂದಿನ ಯೋಚನೆ ಆಗುತ್ತದು ಅಂತ. ಈ ವಿರಾಮವನ್ನು ವರ್ತಮಾನದ ಖಾಲಿತನವನ್ನು ಆವರಿಸುವಂತೆ ಜ್ಞಾನದ ಬೆಳಕು ತುಂಬುತ್ತದೆ ಅಂತ ಹೇಳ್ತಾರೆ. ಅಂದರೆ ಜ್ಞಾನ ನಾವೀಗೇನು ತಿಳ್ಕೊಂಡಿದ್ದೀವೋ ಆ ಜ್ಞಾನದ ಬೆಳಕೆ ನಮ್ಮನ್ನು ವರ್ತಮಾನ ಸ್ಥಿತಿಯಲ್ಲಿ ಕೂಡ ಅದೇ ತುಂಬ್ತಾ ಇದೆ ಅಂತ, ಆ ಜ್ಞಾನನೇ ತುಂಬಿಕೊಳ್ತಾ ಇದ್ದೀವಿ ನಾವು ಅಂತ, ಹಳೆಯ ಜ್ಞಾನನೇ ಅಂತ. ಆದರೆ ಈ ಖಾಲಿತನವೇ ಜೀವನದ ಪವಾಡವನ್ನು ಹಿಡಿದಿಟ್ಟುಕೊಂಡಿದೆ ಅಂತ ಹೇಳ್ತಾರೆ. ಈ ಖಾಲಿತನ ಏನಿದೆ, ವರ್ತಮಾನದಲ್ಲಿರೋ ಖಾಲಿತನ, ಅದೇ ಜೀವನದ ಪವಾಡವನ್ನು ಹಿಡಿದಿಟ್ಟುಕೊಂಡಿದೆ ಅಂತಂದರೆ ಅದೇ ವರ್ತಮಾನ ಸ್ಥಿತಿಯೊಳಗೆ ಆ ಜೀವನದ ಪವಾಡ ಅಂತಂದರೆ ಏನು ಹೇಳ್ತಾರೋ ಸತ್ಯತೆ ಅನ್ನೋದು ಏನಿದೆಯೋ ಅದನ್ನು ಹಿಡಿದಿಟ್ಕೊಂಡಿರೋದು ವರ್ತಮಾನ. ಆದರೆ ನಾವು ವರ್ತಮಾನದಲ್ಲಿ ಇರೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಇರೋಕ್ಕಾಗ್ತಿಲ್ದಿದ್ದರಿಂದ ನಮಗೆ ಸತ್ಯ ಅನ್ನೋದು ನಮಗೆ ಗೋಚರ ಆಗ್ತಾ ಇಲ್ಲ ಇನ್ನೂ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಗಂಟು ಬೀಳುವುದು ಬೇರೆ ಯಾವುದೇ ದುರ್ವ್ಯಸನದ ಹಾಗೆ ಅಂತ ಹೇಳ್ತಾರೆ. ನಾವು ಏನೇ ಆಗಲಿ ನಾವು ಜ್ಞಾನ ತಿಳ್ಕೋಬೇಕು ಅಂತಂದು ತುಂಬ ಆಸೆ ಪಟ್ಟು ಮಾಡ್ತೀವಲ್ಲ, ಅದಕ್ಕೆ ಅವರು ಒಂದು ಗ್ರಂಥದಲ್ಲೂ ಬರೆದಿದ್ದಾರೆ. ಅದೇನು ಅಂದರೆ ಎಲ್ಲನೂ ಬಿಟ್ಬಿಡಬೇಕು ಅಂತ, ಜ್ಞಾನ ಎಲ್ಲನೂ ನಮ್ಮ ಒಳಗಡೆ ಇರೋ ಎಲ್ಲ ಜ್ಞಾನನ ಬಿಟ್ಟಾಗ ನಮಗೆ ಈ ಸತ್ಯದ ದರ್ಶನ, ಆತ್ಮ ಸಾಕ್ಷಾತ್ಕಾರದ ದರ್ಶನ ಆಗಕ್ಕೆ ಸಾಧ್ಯ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಜ್ಞಾನಕ್ಕೆ ಗಂಟು ಬೀಳುವುದು ಬೇರೆ ಯಾವುದೇ ದುರ್ವ್ಯಸನದ ಹಾಗೆ ಅಂತಾರೆ. ಏನೋ ಒಂದು ದುರ್ವ್ಯಸನಗಳು, ನಾವು ಒಂದು ಚಟಕ್ಕೆ ಬಲಿಯಾಗಿರ್ತೀವಲ್ಲ, ಆ ಥರನೇ ಜ್ಞಾನಕ್ಕೂ ಅಂದರೆ ಎಷ್ಟು ಅಡಿಕ್ಟ್ ಆಗಿಬಿಡ್ತೀವಿ ನೋಡಿ. ಜ್ಞಾನಕ್ಕೂ ನಾವು ತಿಳ್ಕೋಬೇಕು ಅನ್ನೋ ಆಸೆ ನಮ್ಮ ಒಳಗಡೆ ಎಷ್ಟು ಉತ್ಕಟವಾದ ಆಸೆ ಇರುತ್ತೆ. ಹಾಗೆ ಹೇಳ್ತಾರೆ, ಅದೂ ಒಂದು ಚಟ ಇದ್ದ ಹಾಗೇನೇನೆ ಅಂತ, ಅಡಿಕ್ಟ್ ಆಗ್ತೀವಲ್ಲ ಹಾಗೇನೇನೆ ಅಂತ ಹೇಳ್ತಾರೆ. ಅದು ಏನೂ ಅಲ್ಲವಾಗುವ ಭಯದಿಂದ ಬಿಡುಗಡೆ ನೀಡುತ್ತದೆ ಅಂತ ಹೇಳ್ತಾರೆ. ಈ ಜ್ಞಾನ ನಮ್ಗೆ ಏನು ಮಾಡ್ತಾ ಇದೆ, ಯಾವ ಥರ ಸಹಾಯ ಮಾಡ್ತಾ ಇದೆ ಅಂದರೆ, ನಾವೇನು ತಿಳ್ಕೊಂಡಿಲ್ಲ ಅಂದರೆ ಅಯ್ಯೋ ನಮಗೇನು ಗೊತ್ತಿಲ್ಲ, ಏನೂ ಇಲ್ಲ ಅನ್ನೋ ಭಾವನೆ ಒಂದೊಂದ್ಸಲಿ ನಮಗೆ ಕೀಳರಿಮೆ ಬರುತ್ತಲ್ಲ. ಏನೋ ಒಂಥರ ನಾವು ತಿಳ್ಕೊಳ್ತಾ ಇರೋ ಜ್ಞಾನಗಳೆಲ್ಲವೂ ಇದು ಅಂತಲ್ಲ, ಪಾಂಡಿತ್ಯ ಜ್ಞಾನ ಅಂತಲ್ಲ, ಬೇರೆ ಹೊರಗಡೆ ಬಾಹ್ಯ ಜ್ಞಾನನೇ ಆಗಲಿ ಎಲ್ಲನೂ ನಾವು ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂದರೆ, ಏನೋ ನಮಗೆ ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಮಾಡ್ತಾ ಇದ್ದರೆ ನಮಗೊಂದು ಸಮಾಧಾನ. ನಾನು ಅದರಲ್ಲಿದ್ದೀನಪ್ಪ, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು ಆ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀನಿ, ನಾನು ಆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ನಾವು ಒಂದು ಸಮಾಧಾನ ಕೊಟ್ಕೊಳ್ಳೋವಂಥ ಸಂಗತಿ ಅಷ್ಟೇ ಅದು. ಏನೋ ಒಂದು ಹೌದು, ಏನೂ ಇಲ್ದಂಗೆ ನಾನು ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾ ಇಲ್ಲ, ನಾವೇ ಅಂದ್ಕೊಳ್ತೀವಲ್ವ, ಸುಮ್ಮನೆ ಕೂತೇನು ಕಾಲ ಕಳೀತಾ ಇಲ್ಲ ನಾವು, ಏನೋ ಒಂದು ನಾವು ಹೋಗ್ತೀವಿ, ಸತ್ಸಂಗಕ್ಕೆ ಹೋಗ್ತೀವಿ, ಇನ್ನೇನೋ 4 ಜನ ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತೀವಿ, ಏನೋ ಮಾಡ್ತಾಯಿದ್ದೀವಿ, ಅವ್ರಂಗೆ ನಾವು ಸುಮ್ಮನೆ ಇರಲ್ಲ ಹಾಗೆ ಹೀಗೆ ಅನ್ಕೋತೀವಿ. ಎಲ್ಲನೂ ಅವ್ರು ಹೇಳೋದೇನು ಅಂದರೆ ಇದೆಲ್ಲ ಏನೋ ಒಂದು ನಮ್ಮನ್ನು ನಾವು ಸಮಾಧಾನ ಪಡಿಸ್ಕೊಳ್ಳೋ ರೀತಿ ಅದು ಅಂತ ಹೇಳ್ತಾರೆ. ಅದು ಏನೂ ಅಲ್ಲವಾಗುವ ಭಯದಿಂದ ಬಿಡುಗಡೆ ನೀಡುತ್ತದೆ ಅಂತಾರೆ. ನಾವೇನು ಜ್ಞಾನ ತಿಳ್ಕೊಳ್ತೀವೋ ಅಂದರೆ ನನಗೇನು ಗೊತ್ತಿಲ್ಲ ಅನ್ನೋದು ಒಂದು ಭಯ ಇರುತ್ತೆ ನಮ್ಮೊಳಗಡೆ, ಅಯ್ಯೋ ನನಗೇನು ತಿಳಿದೇ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಭಯ ಇರುತ್ತಲ್ಲ, ಆ ಭಯದಿಂದ ಬಿಡುಗಡೆ ಕೊಡುತ್ತಷ್ಟೇನೇ ಈ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಹತಾಶೆ, ಮತ್ತು ಮುಂದುವರೆದು ಅವರೇ ಹೇಳ್ತಾರೆ ನೋಡಿ, ಯಾವ ಭಯ ನಮ್ಮಲ್ಲಿದೆ ಅಂದರೆ ಹತಾಶೆ, ಏಕಾಂಗಿತನ ಮತ್ತು ಖಾಲಿತನದ ಭಯದಿಂದ ಬಿಡುಗಡೆ ಒದಗಿಸುತ್ತದೆ. ಅಂದರೆ ಹತಾಶೆ ಆಗ್ತೀವಿ, ನಮಗೇನು ಗೊತ್ತಿಲ್ಲ, ಏನೂ ಬರಲ್ಲ ಅಂತಂದರೆ ನಮಗೊಂಥರ ಮನಸ್ಸಿಗೆ ಬೇಜಾರಾಗಿ ಖಿನ್ನತೆ ಒಳಗಾಗ್ತೀವಿ, ನಾವು ಹತಾಶೆಗೆ ಒಳಪಡ್ತೀವಿ. ಆಮೇಲೆ ಏಕಾಂಗಿತನ ಕಾಡುತ್ತೆ ನಮಗೆ, ಸುಮ್ಮನೆ ಇದ್ದರೆ ಒಬ್ಬರೇ ಇದ್ದರೆ ಏನೋ ಒಂಥರ ನಮಗೆ ಇದಿರಲ್ಲ, ಸಮಾಧಾನ ಇರಲ್ಲ, ಹಾಗಾಗಿ ಏಕಾಂಗಿತನದ ಭಾವನೆ ಕಾಡುತ್ತೆ. ಆಮೇಲೆ ಖಾಲಿತನದ ಭಾವನೆಯೂ ಕಾಡುತ್ತೆ. ಈ ಭಯಗಳಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ನಾವು ಜ್ಞಾನನ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಜ್ಞಾನ ಅನ್ನೋದು ಆ ಬಿಡುಗಡೆಗೆ ಒದಗಿಸುತ್ತದೆ ಅಂತ ಹೇಳ್ತಾರೆ. ಆ ಥರ ಬಿಡುಗಡೆ ಒದಗಿಸುತ್ತೆ ಅಂತ. ಜ್ಞಾನದ ಬೆಳಕು ಎಂಬುದು ನಾಜೂಕಿನ ಹೊದಿಕೆ ಅಂತ ಹೇಳ್ತಾರೆ. ಅಂದರೆ ಬಹಳ ನಾಜೂಕಾದ ಹೊದಿಕೆ ಇದು ಜ್ಞಾನದ ಬೆಳಕು ಅಂತ ನಾವೇನು ಅನ್ಕೋತಾ ಇದ್ದೀವಿ, ಅದು ನಾಜೂಕಿನ ಹೊದಿಕೆ ಅಂತಾರೆ. ಹೊದಿಕೆಯ ಒಳಗೆ ಕತ್ತಲಿದೆ. ನಾವು ಅಂದ್ಕೊಳ್ತಾ ಇದ್ದೀವಿ ಎಷ್ಟು ಜ್ಞಾನ ತಿಳ್ಕೊಂಡಿದ್ದೀವಪ್ಪ, ಇನ್ನೊಬ್ಬರನ್ನ ಯಾರು ಕಂಪೇರ್ ಮಾಡಿ ಅವ್ರಿಗಿನ್ನೂ ನಮ್ಗೆ ಎಷ್ಟೋ ಗೊತ್ತಿದೆ, ಏನೋ ಸತ್ಸಂಗಕ್ಕೆ ಹೋಗ್ತೀವಿ, ಒಂದು 4 ಗ್ರಂಥಗಳು ಓದ್ತೀವಿ, ವಿಚಾರಗಳು ಕೇಳ್ತೀವಿ, ಎಲ್ಲ ತಿಳ್ಕೊಳ್ತೀವಿ, ನಾವು ನಮ್ಮೊಳಗೂ ಎಷ್ಟೋ ಒಂಚೂರು ಜ್ಞಾನ ಬಂದಿದೆ ಅಂತ ಅಂತೀವಿ. ಆ ಜ್ಞಾನ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದರೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕಾದ್ರೆ ಆ ಜ್ಞಾನನೇ ಗೊತ್ತಿಲ್ಲ ಅಂದರೆ ನಾವು ಮುಂದುವರಿಯೋಕ್ಕಾಗೋದು ಇಲ್ಲ, ನಮ್ಮೊಳಗಡೆ ನಾವು ಬದಲಾವಣೆ ತಂದುಕೊಳ್ಳೋಕ್ಕಾಗೋದು ಇಲ್ಲ. ನಾವು ಜೀವನದಲ್ಲಿ ಹೇಗಿರ್ತೀವೋ ನಮಗೆ ಗೊತ್ತಿರೋದೇ ಸರಿ ಇದೆ, ಹೌದು ನಮಗೇನು ತಿಳಿದಿದೆಯೋ ಅದೇ ಸರಿ ಇದೆ ಅಂದ್ಕೊಂಡು ಹಾಗೆ ಮುಂದುವರಿತಾ ಹೋಗ್ತೀವಿ. ಅದರಿಂದ ನಾವೇನೂ ಬದಲಾಗೋಕ್ಕಾಗಲ್ಲ. ಈ ಆತ್ಮಜ್ಞಾನ ಎಲ್ಲ ತಿಳ್ಕೊಳ್ತಾ ಅಟ್ಲೀಸ್ಟ್ ಆ ಜ್ಞಾನದ ಸಹಾಯದಿಂದ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ.
ಒಳ್ಳೆಯದ್ರ ಕಡೆ ಗಮನ ಕೊಡ್ತೀವಿ. ಅವೆಲ್ಲ ಮಾಡ್ಕೊಳ್ತಾ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋ ಪ್ರಯತ್ನ ಅಂತೂ ನಡೆಯುತ್ತೆ, ಅದೆಲ್ಲ ಒಳ್ಳೆಯದೇನೇ. ಆದರೂ ಇವ್ರು ಹೇಳೋದೇನು, ಅಷ್ಟೇ ಜ್ಞಾನ ಸಾಕಾಗಲ್ಲ ಅಂತ. ಜೆ ಕೆ ಅವ್ರು ಹೇಳೋದೇನು ಅಂದರೆ, ಆ ಜ್ಞಾನ ತಿಳ್ಕೊಬೇಡಿ ಅಂತ ಹೇಳಲ್ಲ, ಅದನ್ನು ಮೀರಿ ಹೋಗಬೇಕಾಗಿದೆ. ಅಂದರೆ ಅದಕ್ಕೆ ಸಾಧನೆ ಬೇಕಾಗಿದೆ. ಸುಮ್ಮನೆ ತಿಳ್ಕೊಂಡು ಸುಮ್ಮನೆ ಆಗಬೇಡಿ, ನೀವು ಅದನ್ನು ಮೀರಿಬಿಟ್ಟು ಸಾಧನೆ ಮಾಡಿ ನೀವು ನಿಜವಾದ ಜ್ಞಾನನ ನಿಮ್ಮ ಒಳಗಡೆ, ನಿಮ್ಮ ಸ್ವಜ್ಞಾನನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಅವ್ರು ಹೇಳ್ಕೊಂಡು ಹೋಗೋದು. ಏನೇ ನಾವು ಜ್ಞಾನ ತಿಳ್ಕೊಂಡ್ರೂ ಬೆಳಕು, ಜ್ಞಾನದ ಬೆಳಕು ಎಂಬುದು ನಾಜೂಕಿನ ಹೊದಿಕೆಯ ಒಳಗೆ ಕತ್ತಲಿದೆ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟೇ ಜ್ಞಾನ ತಿಳ್ಕೊಂಡ್ರೂ ನಾವು ಇನ್ನೂ ಅಜ್ಞಾನದಲ್ಲೇ ಇದ್ದೀವಿ. ಕತ್ತಲೆ ಅಂದರೆ ಅಜ್ಞಾನ ಅಂತ. ಅಜ್ಞಾನದಿಂದ ನಮಗೆ ಹೊರಗಡೆ ಬರೋಕ್ಕಾಗಿಲ್ಲ, ಇನ್ನೂ ನಾವು ಅದರಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಮನಸ್ಸು ಈ ಕತ್ತಲನ್ನು ಭೇದಿಸಲಾರದು. ಅಂದರೆ ಮನಸ್ಸಿನ ಇದೆಲ್ಲ ನಡೀತಾ ಇರೋದು ಯಾವ ಕ್ಷೇತ್ರದಲ್ಲಿ? ಮನಸ್ಸಿನ ಕ್ಷೇತ್ರದಲ್ಲೇ. ನಾವು ಏನೇನು ತಿಳ್ಕೊಳ್ತಾ ಇದ್ದೀವಿ, ಏನೇನು ಮಾಡ್ತಾ ಇದ್ದೀವಿ, ಈಗ ಮಾಡ್ತಿರೋ ಕೆಲಸ ಆಗಲಿ, ನಾವು ತಿಳ್ಕೊಳ್ತಾ ಇರೋ ವಿಚಾರಗಳಾಗಲಿ, ಎಲ್ಲನೂ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಪ್ರಯತ್ನ ಸ್ವಜ್ಞಾನದಿಂದ ನಾವು ತಿಳ್ಕೊಂಡಿದ್ದಲ್ಲ. ಅದು ಇನ್ನೊಬ್ಬರು ತಿಳಿದಿದ್ದಾರೆ. ಇವಾಗ ನಾನು ಮಾಡ್ತಾ ಇರೋದು ಅದೇ ಕೆಲಸನೇ. ಅವರು ಬರೆದಿದ್ದಾರೆ ಆ ಗ್ರಂಥನ, ಅವರೇನು ಹೇಳಿದರು ಅನ್ನೋದು ಅವರು ಸ್ವಂತ ಜ್ಞಾನವಾಗಿ ತಿಳ್ಕೊಂಡು ಅವರು ನಮಗೆ ವಿಚಾರನ ಕೊಡ್ತಾ ಇದ್ದಾರೆ. ಆದರೆ ನಾನು ಅವರು ಇದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಅರ್ಥ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ನನ್ನ ಜ್ಞಾನ ಆಗಿರಲ್ಲ. ಅದಕ್ಕೆ ಅವರು ಹೇಳ್ತಾರೆ, ನಾವು ಎಷ್ಟೇ ಮಾಡಿದ್ರೂ ಆ ಜ್ಞಾನದಿಂದ ಮನಸ್ಸು ಈ ಕತ್ತಲನ್ನು ಭೇದಿಸಲಾರದು. ನಾವು ಮನಸ್ಸಿನ ಪ್ರತಿಯೊಂದನ್ನು ನಾವು ಮನಸ್ಸಿನ ಮೂಲಕನೇ ನಾವು ಅರ್ಥ ಮಾಡ್ಕೊಳ್ತಾ ಇರೋದು, ಪ್ರಯತ್ನ ಮಾಡ್ತಿರೋದು ನಾವು ಮನಸ್ಸಿನ ಮೂಲಕನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಅವ್ರು ಹೇಳೋದು, ಈ ಮನಸ್ಸು ಈ ಕತ್ತಲನ್ನು ಭೇದಿಸಲಾರದು. ಅಂದರೆ ಅದಕ್ಕೆ ಒಂದು ಇದಿದೆ, ಮಿತಿ ಇದೆ ಮನಸ್ಸಿಗೆ. ಅದನ್ನು ಮೀರಿ ಹೋಗೋಕ್ಕೆ ಮನಸ್ಸಿಗೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮಿತಿ ಒಳಗೇ ಯೋಚನೆ ಮಾಡುತ್ತೆ. ಅದಕ್ಕೆ ಏನಾದರೂ ಉತ್ತರಗಳು ಬೇಕಿದ್ರೆ ಆ ಮಿತಿ ಒಳಗೇನೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಉತ್ತರನೂ ಕಂಡುಕೊಳ್ತೀವಿ. ಅದ್ರ ಯೋಚನೆ ಒಳಗೆ ನಾವು ಕಾರ್ಯನೂ ನಿರ್ವಹಿಸ್ತೀವಿ. ಏನು ಮಾಡಬೇಕು, ಹೀಗೆ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡೋದು ಮನಸ್ಸಿನ ಮೂಲಕನೇ. ನಮ್ಮ ಕಾರ್ಯ ಕೈಗೊಳ್ಳೋದು ಮನಸ್ಸಿನ ರೀತಿ ಒಳಗೆ. ಅದು ಏನು ಹೇಳುತ್ತೋ, ಮನಸ್ಸು ಏನು ಹೇಳುತ್ತೋ ಅದೇ ರೀತಿಯಲ್ಲಿ ಕಾರ್ಯ ಮಾಡ್ತೀವಿ. ಹಾಗಾಗಿ ಅದನ್ನು ಮೀರಿ ನಾವು ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಅಜ್ಞಾನದಿಂದ ನಾವು ಹೊರಗಡೆ ಇನ್ನೂ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಮನಸ್ಸಿನ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ನಾವು ಅಂತ. ಈ ಅಜ್ಞಾತದ ಬಗ್ಗೆ ಮನಸ್ಸು ಗಾಬರಿಗೊಂಡಿದೆ ಅಂತ ಹೇಳ್ತಾರೆ. ಅಂದರೆ ಅಜ್ಞಾತ ಅನ್ನೋದು ಏನಿದೆ, ಆ ಮನಸ್ಸಿಗೆ ಮೀರಿದ ವಿಷಯ, ಮನಸ್ಸಿಗೆ ಅತೀತವಾಗಿದ್ದು ಏನಿದೆಯೋ ಅದು, ಅದರಿಂದ ಮನಸ್ಸು ಗಾಬರಿಗೊಂಡಿದೆ ಅಂತ. ಅಂದರೆ ಮನಸ್ಸಿಗೆ ಈಗೇನೋ ಒಂಥರ ಅದೇನೇ ನಮ್ಮನ್ನು ಆಳ್ಕೊಂಡು ಬಂದ್ಬಿಟ್ಟಿದೆ. ಅದು ನಾವು ಮನಸ್ಸನ್ನು ಇದು ಮಾಡೋದಕ್ಕಿಂತ ಮೊದಲಿಂದ ಅದೇ ಹೇಳ್ತಾರಲ್ಲ, ಕೆಲಸದವ್ರನ್ನ ಓನರು ಕೆಲಸದವ್ರನ್ನ ಇದು ಮಾಡಬೇಕಂತೆ, ಆದರೆ ಆಳುಗಳೇ ಓನರ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಹಾಗೆ ನಮ್ಮ ಮನಸ್ಸು ಏನು ಮಾಡಿಬಿಟ್ಟಿದೆ, ಆ ಮನಸ್ಸು ಏನು ಹೇಳ್ತದೋ ಅದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ನಮ್ಮನ್ನು ಮನಸ್ಸು ಹಿಡಿದಿಟ್ಕೊಂಡ್ಬಿಟ್ಟಿದೆ. ಆ ಥರನೇ ಮನಸ್ಸು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ. ಆದರೆ ನಾವು ಹೇಳ್ದಂಗೆ ಮನಸ್ಸು ಕೇಳೋ ಥರ ನಾವು ಸಾಧನೆ ಮೂಲಕ ಎಲ್ಲ ಮಾಡ್ಕೊತ ಹೋದಾಗ, ನಾವು ಹೇಳ್ದಾಗೆ ಆ ಮನಸ್ಸು ಕೇಳೋ ರೀತಿ ಮಾಡಿದಾಗ ಆವಾಗ ಅದರದ್ದು ಮನಸ್ಸು ನಮಗೆ ಸಹಕರಿಸುತ್ತೆ. ನಾವು ಏನು ಸಾಧನೆ ಮಾಡಬೇಕು ಅಂತಿದ್ದೀವಿ, ಮುಂದುವರಿಬೇಕು ಅಂತಿದ್ದೀವೋ ಅದನ್ನೆಲ್ಲ ಅದಕ್ಕೆ ಸರಿಯಾದ ರೀತಿ ಒಳಗೆ ಸಹಕರಿಸುತ್ತೆ. ಇಲ್ಲ ಅಂದರೆ ಏನು ಮಾಡುತ್ತೆ, ಅದು ಹೇಳ್ದಂಗೆ ನಾವು ಕೇಳ್ಕೊಂಡು ಒಟ್ಟು ಅದು ಏನು ಮಾಡೋಣ ಅಂತ ಅನಿಸುತ್ತೋ ಒಟ್ಟು ಅದಕ್ಕೆ ಸರಿ ಇರೋ ಅಂಥ ಭಾವನೆ ಇಷ್ಟು ದಿನದಿಂದ ನಾವು ಎಲ್ಲ ಮಾಡಿಟ್ಬಿಟ್ಟಿದ್ದೀವಿ. ಮನಸ್ಸಿಗೆ ಆ ಥರ ಟ್ರೈನ್ ಮಾಡಿಬಿಟ್ಟಿದ್ದೀವಿ ನಾವೇನೇ. ಅದು ಬೇರೆ ಯಾರು ಮಾಡಿರಲ್ಲ. ಎಷ್ಟೋ ಜನ್ಮಗಳಿಂದ ನಾವೇ ಮನಸ್ಸಿಗೆ ಆ ಥರ ಎಲ್ಲ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಅದು ಈಗಲೂ ಅದೇ ಮಾಡ್ತಾ ಇದೆ. ಅಷ್ಟು ಫ್ರೀ ಬಿಟ್ಬಿಟ್ಟಿದ್ದೀವಿ ನಾವು ಮನಸ್ಸನ್ನು. ಅದು ಹೇಳ್ದಂಗೆ ನಾವು ಕೇಳ್ಕೊಂಡು ಬಂದಿದ್ದೀವಿ. ಈಗಲೂ ನಾವು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬದಲಾಯಿಸಬೇಕು ಅಂತಂದರೆ ಕಷ್ಟ ಆಗ್ತಾ ಇದೆ ನಮಗೆ. ಅದಕ್ಕೆ ಮನಸ್ಸಿಗೆ ಗಾಬರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದೇನಿದೆಯೋ ಆ ಸ್ಥಿತಿ ಒಳಗೆ ಅದನ್ನು ಮೀರಿ ಹೋಗ್ಬಿಟ್ರೆ ಮನಸ್ಸಿಗೇನು ಆಹಾರ ಸಿಗಲ್ವಲ್ಲ. ಹಾಗಾಗಿ ನಾವು ಏನೋ ಯೋಚನೆ ಮಾಡೋದಾಗಲಿ ಏನೇ ಆಗಲಿ ಅದನ್ನು ಮೀರಿ ಹೋದಾಗ ಮನಸ್ಸಿಗೆ ಇದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಮನಸ್ಸು ಗಾಬರಿಗೊಂಡಿದೆ ಅಂತ ಹೇಳ್ತಾರೆ. ಆದುದರಿಂದಲೇ ಅದು ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸಿನ ಮಿತಿಯೊಳಗಿರೋದಕ್ಕೆ ಜ್ಞಾನ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಅದರ ತತ್ವಗಳು, ಭರವಸೆಗಳು ಹಾಗೂ ಕಲ್ಪನೆಗಳು ಇತ್ಯಾದಿ ಲೋಕಕ್ಕೆ ಪಲಾಯನ ಮಾಡುತ್ತವೆ. ಅದೇ ಮನಸ್ಸಿನಿಂದ ಯೋಚನೆ ಮಾಡುವಂತಹ ಜ್ಞಾನ ಏನು ನಾವು ತಿಳ್ಕೊಳ್ತಾ ಇದ್ದೀವೋ ಮನಸ್ಸಿನ ಮೂಲಕ, ಮನಸ್ಸಿನ ಸೀಮಿತತೆಗೆ
ಇದಾಗಿರುವಂತಹ ಜ್ಞಾನ ಮತ್ತು ಅದರ ತತ್ವಗಳು, ಭರವಸೆಗಳು ಹಾಗೂ ಕಲ್ಪನೆಗಳು ಇತ್ಯಾದಿ ಲೋಕಕ್ಕೆ ಪಲಾಯನ ಮಾಡುತ್ತವೆ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲ ಅದೇ ಮನಸ್ಸು ಇದೆಲ್ಲ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಒಂದು ಪಲಾಯನವಾದ ಅಂತ. ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಏನೋ ತಿಳ್ಕೊಂಡಿದ್ದೀವಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋದಕ್ಕೆ ಅದು ಒಂದು ಪಲಾಯನ ಮಾಡೋಕ್ಕೆ ಒಂದು ದಾರಿ ಅದು ಅಂತ ಹೇಳ್ತಾರೆ. ಆದರೆ ಜ್ಞಾನವೇ ಅಜ್ಞಾತದ ಗ್ರಹಿಕೆಗೆ ಅಡಚಣೆ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಜ್ಞಾನ ತಿಳ್ಕೊಳ್ತಾ ಇದ್ದೀವಿ ಅಂತೀವೋ, ನಮ್ಮ ಜ್ಞಾನನೇ ನಾವು ತಿಳ್ಕೊಂಡಿರೋವಂಥ ಜ್ಞಾನನೇ ಅಜ್ಞಾತ ಅಂದರೆ ಮನಸ್ಸಿಗೆ ಮೀರಿದ್ದಕ್ಕೆ, ಮನಸ್ಸಿಗೆ ಅತೀತವಾಗಿ ಹೋಗೋದಕ್ಕೆ ಅದೇ ಅಡ್ಡಿಯಾಗಿದೆ ಅಂತ. ಗ್ರಹಿಕೆಗೆ ಅಡಚಣೆ. ಜ್ಞಾನವನ್ನು ಬದಿಗೆ ಸರಿಸುವುದೆಂದರೆ ಭಯವನ್ನು ಆಹ್ವಾನಿಸುವುದು ಅಂತ ಹೇಳ್ತಾರೆ. ಅಂದರೆ ಈ ಜ್ಞಾನ ನಮಗೇನು ಗೊತ್ತಿದೆಯೋ ಆ ಜ್ಞಾನನ, ಪಾಂಡಿತ್ಯ ಜ್ಞಾನನ ನಾವು ಬದಿಗೆ ಸರಿಸುವುದೆಂದರೆ, ನಮಗೆ ತಿಳಿದಿರುವಂತಹ ಮನಸ್ಸಿನ ಮೂಲಕ ತಿಳ್ಕೊಂಡಿರುವಂಥ ಜ್ಞಾನನ ಇಲ್ದಂಗೆ ಮಾಡ್ಕೋಬೇಕು ಅಂದರೆ ಅದನ್ನು ಭಯವನ್ನು ಆಹ್ವಾನಿಸಿದಂತೆ ಅಂತ ಹೇಳ್ತಾರೆ. ಆ ಮೂಲಕ ಪರಿಭಾವಿಸುವಿಕೆಯ ಏಕೈಕ ಸಾಧನವಾಗಿರುವ ಮನಸ್ಸನ್ನು ಅದು ತಂದೊಡ್ಡುವ ಸುಖ ದುಃಖಗಳನ್ನು ನಿರಾಕರಿಸುವುದು ಅಂತ ಹೇಳ್ತಾರೆ. ಅಂದರೆ ಆ ಮೂಲಕ ಪರಿಭಾವಿಸುವಿಕೆಯ ಏಕೈಕ ಸಾಧನವಾಗಿರುವ ಮನಸ್ಸನ್ನು, ಅಂದರೆ ಅದಕ್ಕೆ ಸಾಧನ ಏನು ಅಂದರೆ ಮನಸ್ಸು. ನಾವು ಮನಸ್ಸಿನ ಮೂಲಕನೇ ತಿಳ್ಕೋಬೇಕು. ಇವಾಗ ಮುಂದುವರಿಬೇಕಾದ್ರೂ ನಮಗೆ ಮನಸ್ಸಿನ ಅವಶ್ಯಕತೆ ಇದೆ. ಮನಸ್ಸಿಲ್ಲ ಅಂತಂದರೆ ನಾವು ಮನಸ್ಸನ್ನು ಮೀರಿ ಹೋಗೋಕ್ಕೂ ಆಗಲ್ಲ. ಮನಸ್ಸಿನ ಮೀರಿ ಹೋಗಬೇಕಾದ್ರೂ ಮನಸ್ಸಿನ ಸಹಾಯದಿಂದನೇ ನಾವು ಹೋಗಬೇಕಾಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಮೂಲಕ ಪರಿಭಾವಿಸುವಿಕೆಯ ಏಕೈಕ ಸಾಧನವಾಗಿರುವ ಮನಸ್ಸನ್ನು ಅದು ತಂದೊಡ್ಡುವ ಸುಖ ದುಃಖಗಳನ್ನು ನಿರಾಕರಿಸುವುದು. ಅಂದರೆ ಮನಸ್ಸು ಏನು ವೈರಾಗ್ಯ ಭಾವನೆ ಬರಬೇಕಾಗಿದೆ. ಅಲ್ಲಿ ಏನು ಅಂದರೆ ನಮ್ಮಲ್ಲಿ ಸ್ವಲ್ಪ ಎಲ್ಲ ಇದ್ದು ನಾವು ಏನು ಮಾಡಿದರೂ ಅನುಭವಿಸ್ಕೊಳ್ತಾ ಇರೋದು, ಆದರೆ ಅದನ್ನೇ ನಾವು ಅದಕ್ಕೆ ಅಂಟ್ಕೋಬಾರ್ದು ಅಂತ, ಸುಖ ದುಃಖಗಳನ್ನು ನಿರಾಕರಿಸುವುದು ಅಂತ ಹೇಳ್ತಾರೆ. ಜ್ಞಾನವನ್ನು ಹೀಗೆ ಪಕ್ಕಕ್ಕೆ ಸರಿಸುವುದು ಅಷ್ಟು ಸುಲಭವಲ್ಲ. ಅದನ್ನು ಅವ್ರು ಹೇಳ್ತಾರೆ. ಜ್ಞಾನನ ಪಕ್ಕಕ್ಕೆ ಸರಿಸಿ ಅಂತಾರೆ. ಆ ಪಕ್ಕಕ್ಕೆ ಸರಿಸೋದೂ ಜ್ಞಾನ ಇಲ್ದಂಗೆ ಮಾಡ್ಕೊಳ್ಳೋದೂ ಅಷ್ಟು ಸುಲಭ ಏನಲ್ಲ ಅದು ಅಂತ ಹೇಳ್ತಾರೆ. ಅಜ್ಞಾನಿಯಾಗಿರುವುದೆಂದರೆ ಜ್ಞಾನದಿಂದ ಮುಕ್ತವಾಗುವುದೆಂದಲ್ಲ ಅಂತ ಹೇಳ್ತಾರೆ. ಅಂದರೆ ಜ್ಞಾನದಿಂದ ಮುಕ್ತವಾಗೋದಲ್ಲ ಅಜ್ಞಾನಿ ಅಂತಂದರೆ, ಜ್ಞಾನ ಇಲ್ದಂಗೆ ಮಾಡ್ಕೊಂಬಿಟ್ರೆ ಅಜ್ಞಾನ ಅನ್ನೋದು ಹೋಗುತ್ತೆ ಅನ್ನೋದು ಅರ್ಥ ಅಲ್ಲ ಅಂತ ಹೇಳ್ತಾರೆ. ಅಜ್ಞಾನವೆಂಬುದು ಆತ್ಮದ ಅರಿವಿನ ಕೊರತೆ ಅಂತ ಹೇಳ್ತಾರೆ. ಅಂದರೆ ಆತ್ಮದ ಬಗ್ಗೆ ನಾವು ಏನು ತಿಳ್ಕೊಂಡಿಲ್ಲ ಅಂದರೆ ಅದೇ ಅಜ್ಞಾನ ಅಂತ ಹೇಳ್ತಾರೆ. ಅಜ್ಞಾನ ಅನ್ನೋದು ಆತ್ಮದ ಅರಿವಿನ ಕೊರತೆ ಅಂತ. ಆತ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಅದು ಅಜ್ಞಾನದ ಸ್ಥಿತಿಯಲ್ಲಿದೆ, ನಮ್ಮ ಮನಸ್ಸು ಅಜ್ಞಾನದ ಸ್ಥಿತಿಯಲ್ಲಿದೆ ಅಂತ. ಯಾವಾಗ ನಮಗೆ ಆತ್ಮದ ಅರಿವು ಬರುತ್ತೋ, ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ತೀವೋ ಆವಾಗ ನಮಗೆ ಅಜ್ಞಾನ ಅನ್ನೋದು ಸರಿದು ಜ್ಞಾನದ ಉದಯವಾಗುತ್ತೆ ಅಂತ ಹೇಳ್ತಾರೆ. ಆತ್ಮದ ಅರಿವು ಇಲ್ಲದಿದ್ದಾಗ ಜ್ಞಾನವು ಅಜ್ಞಾನವಾಗುತ್ತದೆ ಅಂತ. ಅಂದರೆ ಆತ್ಮನ ಬಗ್ಗೆ ನಮಗೇನು ವಿಚಾರನೇ ಗೊತ್ತಿಲ್ಲ ಅಂದರೆ ಅದು ಆ ಜ್ಞಾನ, ಆತ್ಮನ ವಿಚಾರ ಗೊತ್ತಿಲ್ಲದಿದ್ದಂತಹ ಜ್ಞಾನ ಏನಿದೆ ಅದು ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಆತ್ಮದ ಅರಿವು ಎಂದರೆ ಜ್ಞಾನದಿಂದ ಬಿಡುಗಡೆ. ಅಂದರೆ ಆತ್ಮನ ಬಗ್ಗೆ ನಾವು ಅರ್ಥಕೊಂಡಿದ್ದೀವಿ ಅಂತಂದರೆ ಅದು ಜ್ಞಾನದಿಂದ ಬಿಡುಗಡೆ. ಅದೇ ಮನಸ್ಸಾತೀತ ಸ್ಥಿತಿಗೆ ಹೋದಾಗ ಅದೇ ಜ್ಞಾನದಿಂದ ಬಿಡುಗಡೆ ಯಾವಾಗ ಸಾಧ್ಯ ಅಂದರೆ ಮನಸ್ಸಾತೀತ ಸ್ಥಿತಿಯಲ್ಲಿದ್ದಾಗ ಮಾತ್ರ ಜ್ಞಾನದಿಂದ ಬಿಡುಗಡೆ ಸಾಧ್ಯ ಅಂತ ಹೇಳ್ತಾರೆ. ಸಂಗ್ರಹದ ಕ್ರಿಯೆ ಅಥವಾ ಅರ್ಜನೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡರೆ ಮಾತ್ರವೇ ಜ್ಞಾನದಿಂದ ಬಿಡುಗಡೆ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ನಾವು ಸಂಗ್ರಹ ಮಾಡ್ಕೊಳ್ಳೋ ಬುದ್ಧಿ ಏನಿದೆ ನಮಗೆ, ಅದು ಮತ್ತು ಅದನ್ನು ಬಿಡೋ ಅಂತಹ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕು. ನಾವು ಅದನ್ನು ಹೇಗೆ ಬಿಡಬೇಕು ಅನ್ನೋದು ಅದನ್ನೇ ನಮಗೆ ಇತಿಹಾಸಫಿ ಹೇಳ್ಕೊಡ್ತಾ ಇರೋದು. ನಾವು ಅವುಗಳ ಮಧ್ಯೆ ಇದ್ರೂ ಅದರಿಂದ ಹೇಗೆ ಬಿಡುಗಡೆ ಪಡಿಬೋದು ಅನ್ನೋ ಅರ್ಥದಲ್ಲಿ ಅವರು ಅದನ್ನು ಕ್ಲೀನಾಗಿ ಹೇಳ್ತಾ ಇದ್ದಾರೆ. ನಮ್ಮ ಥಿಯಾಸಫಿ ಪ್ರತಿ ಗ್ರಂಥನೂ ಹೇಳ್ತಾ ಇರೋದು, ನಮ್ಮನ್ನೇನು ವೈರಾಗ್ಯ ಭಾವನೆ ಬರಬೇಕು ಅಂದರೆ ಇಲ್ಲದ ಸ್ಥಿತಿ ಒಳಗೆ ಇರಬೇಕು ಅಂತಾರೆ. ಎಲ್ಲನೂ ನಮಗೇನು ಬಂದಿದೆಯೋ ಎಲ್ಲದ್ರ ಮಧ್ಯೆ ನಾವು ಬದುಕ್ತಾ ಇರ್ತೀವಿ. ಎಲ್ಲರ ಮಧ್ಯೆ ಇದ್ರ ಮಧ್ಯೆ ಬದುಕ್ತಾ ಇದ್ದರೂ ಅದಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ. ಯಾವಾಗ ನಾವು ಅದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತೀವೋ, ನಮ್ಮ ಸಂಸಾರದ ಮಧ್ಯೆನೇ ಇರಬೇಕು, ಜನಗಳ ಮಧ್ಯೆನೇ ಇರಬೇಕು, ಇದರಲ್ಲೇ ಲೌಕಿಕ ಇದರಲ್ಲೇ ಜಗತ್ತಿನಲ್ಲೇ ಇದ್ದೂ ನಾವು ಅದಕ್ಕೇನು ಎಲ್ಲೋ ಹೋಗಿ ಸಾಧನೆ ಮಾಡಬೇಕಾಗಿಲ್ಲ. ಇದ್ದೂ ನಮ್ಮ ಮಾನಸಿಕ ಸ್ಥಿತಿ ಒಳಗೆ ವೈರಾಗ್ಯ ಭಾವನೆ ಬಂದಿದೆ ಅಂತ ಅಂದರೆ ಎಲ್ಲದ್ರ ಜೊತೆ ನಾವು ಅದ್ರ ಮಧ್ಯದಲ್ಲಿ ಇದ್ರೂ ನಾವು ಅದರಿಂದ ಬಿಡುಗಡೆ ಪಡೆದ ಹಾಗೆ ಅಂತ.
ಅದಕ್ಕೆ ಸಂಗ್ರಹದ ಕ್ರಿಯೆ ಅಥವಾ ಅರ್ಜನೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡರೆ ಮಾತ್ರವೇ ಜ್ಞಾನದಿಂದ ಬಿಡುಗಡೆ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ಇದರಿಂದ ಬಿಡುಗಡೆ ಸಾಧ್ಯ ಅನ್ನೋ ವಿಚಾರನೂ ನಮಗೆ ಗೊತ್ತಿರಬೇಕು. ಗೊತ್ತಿದ್ದು ಹೇಗೆ ಬಿಡುಗಡೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಆ ಥರ ನಮ್ಮ ಅನುಷ್ಠಾನವೂ ಇರಬೇಕು, ಸಾಧನೆಯೂ ಇರಬೇಕು. ಎಲ್ಲ ಇದ್ದಾಗ ನಾವು ಎಲ್ಲದರ ಮಧ್ಯೆ ಇದ್ರೂ ಅದರಿಂದ ಬಿಡುಗಡೆ ಪಡೆಯೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಸಂಗ್ರಹ ಮಾಡುವ ಬುದ್ಧಿಯು ಭದ್ರವಾಗಿರುವ ನಿಶ್ಚಿತವಾಗಿರುವ ಕಾಮನೆಯ ಪ್ರತೀಕ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಸಂಗ್ರಹ ಮಾಡ್ಕೊಳ್ತಾ ಇದ್ದೀವೋ, ಜ್ಞಾನ ಸಂಗ್ರಹದ ಬುದ್ಧಿನೇ ಆಗಿರ್ಬೋದು, ಅಥವಾ ಇನ್ನೊಂದು ವಸ್ತು ವಿಷಯಗಳದ್ದು ಎಲ್ಲ ಯಾವುದನ್ನಾದರೂ ಸಂಗ್ರಹ ಮಾಡಿಕೊಳ್ಳಿ. ಸಂಗ್ರಹ ಮಾಡುವಂಥ ಬುದ್ಧಿ ಏನಾಗಿದೆ, ಭದ್ರವಾಗಿರುವ ನಿಶ್ಚಿತವಾಗಿರುವ ಕಾಮನೆಯ ಪ್ರತೀಕ. ಅಂದರೆ ನಮ್ಮೊಳಗಡೆ ಒಂದು ಆಸೆ ಇದೆ, ಅದು ನಾಳೆ ನಮಗೆ ಅದನ್ನೆಲ್ಲ ಕೂಡಿಟ್ರೆ ನಮಗೇನೋ ಒಂದು ಸಮಯಕ್ಕೆ ಬರುತ್ತೆ. ಇವಾಗ ಮಕ್ಕಳನ್ನ ಸರಿಯಾಗಿ ಬೆಳೆಸಿದರೆ ಮಾಡಿದರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ವಯಸ್ಸಾದ ಮೇಲೆ. ಈ ಥರ ನಮಗೆ ಅಪೇಕ್ಷೆಗಳು ಇದೆಯಲ್ಲ, ನಾವು ಮಾಡಿದ್ದಕ್ಕೆಲ್ಲನೂ ಒಂದು ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇರ್ತೀವಲ್ಲ, ಆ ಸಂಗ್ರಹ ಬುದ್ಧಿ ಏನಾಗಿದೆ ಅದು ನಮಗೇನು ಭದ್ರತೆನ ಕೊಡ್ತಾ ಇದೆ. ಅದು ಆ ಭದ್ರತೆಗೋಸ್ಕರ ನಮಗೆ ಅದರದ ಆಸೆಗೋಸ್ಕರ ನಾವು ಈ ಥರ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಥರ ಜೀವಿಸ್ತಾ ಇದ್ದೀವಿ ನಾವು ಅಂತ. ನಿಶ್ಚಿತತೆಯ ಈ ಕಾಮನೆಯು ಗುರುತಿಸಿಕೊಳ್ಳುವಿಕೆ ಹಾಗೂ ಮುಂಡನದ ಮೂಲಕ ಭಯಕ್ಕೆ ಕಾರಣವಾಗುತ್ತದೆ. ಈಗ ನಾವು ಈ ಥರ ನಡ್ಕೊಳ್ಳೋದು ಏನಕ್ಕೆ, ನಮ್ಮೊಳಗಡೆ ಯಾಕೆ ಅಂತಂದರೆ, ನಮ್ಮ ಒಳಗಡೆ ಒಂದು ಭಯ ಇದೆ ನಮಗೆ. ಆ ಭಯ ಏನೋ ಒಟ್ಟು ಹಂಗಾದರೆ ನಮ್ಗೆ ಯಾರು ನೋಡ್ಕೊಳ್ತಾರೆ, ಈ ಥರ ಆದರೆ ನಮ್ಗೆ ಹೇಗೆ ನಮ್ಮ ಜೀವನ ನಡೆಸೋದು, ಯಾವುದೋ ಒಂದು ಭಯ ಇದೆ ನಮ್ಮೊಳಗಡೆ. ಆ ಭಯದಿಂದ ನಾವು ಈ ಥರ ಎಲ್ಲನೂ ಒಂದು ಜ್ಞಾನ ಪಡಿಬೇಕಾದ್ರೆ ಆಗಲಿ, ಒಂದು ಏನೋ ವಸ್ತುಗಳನ್ನ ಸಂಗ್ರಹಣೆ ಮಾಡೋದಾಗಲಿ, ಅಥವಾ ಎಲ್ಲ ಮಕ್ಕಳನ್ನ ಸಾಕಬೇಕಾದ್ರೆ ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ಒಟ್ಟು ಎಲ್ಲದರಿಂದನೂ ಭಯದಿಂದ ನಾವು ಏನೋ ಒಂದು ಉದ್ದೇಶದಿಂದ ನಾವು ಆ ಥರ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆ ಭಯ ಇದೆ, ಅದಕ್ಕೋಸ್ಕರನೇ ನಾವು ಆ ಥರ ನಡ್ಕೊಳ್ತಾ ಇರ್ತೀವಿ ಅಂತ. ಆ ಭಯಕ್ಕೆ ಕಾರಣವಾಗುತ್ತದೆ. ಭಯವು ಪರಸ್ಪರ ಹಂಚಿಕೊಳ್ಳುವಿಕೆಯನ್ನು ನಾಶಪಡಿಸುತ್ತದೆ. ಹಂಚಿಕೊಳ್ಳುವಿಕೆ, ಪಾಲುಗಾರಿಕೆ ಇದ್ದಾಗ ಕೂಡಿಡುವುದು ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮೊಳಗಡೆ ಏನು ಭಯ ಇದೆಯೋ ಆ ಭಯ ಏನಾಗುತ್ತೆ, ನಮ್ಮ ಹಂಚಿಕೊಳ್ಳುವಿಕೆಯನ್ನು ನಾಶಪಡಿಸುತ್ತದೆ. ಅಂದರೆ ವಿಶಾಲ ಮನೋಭಾವನೆಯನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಚಿಕೊಳ್ಳುವಿಕೆ, ಪಾಲುಗಾರಿಕೆ ಇದ್ದಾಗ ಕೂಡಿಡುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಕೂಡಿಡುವುದು ತನ್ನನ್ನು ರಕ್ಷಿಸಿಕೊಳ್ಳುವ ಒಂದು ಬಗೆಯ ಪ್ರತಿರೋಧ ಅಂತ ಹೇಳ್ತಾರೆ. ನಾವೇನು ಕೂಡಿಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲನೂ ಕೂಡಿಡೋದು ಮಾಡ್ತಾ ಇದ್ದೀವಿ ಅಂತ. ಜ್ಞಾನವು ಈ ಪ್ರತಿರೋಧವನ್ನು ಗಟ್ಟಿಗೊಳಿಸುತ್ತದೆ. ನಮ್ಮ ಜ್ಞಾನ ಏನು ಮಾಡುತ್ತೆ ಅಂದರೆ, ಎಲ್ಲಾದರೂ ವಿಚಾರ ಜ್ಞಾನ ಅಂದರೆ ಇದೇ ಆಗಬೇಕು ಅಂತ ಏನಿಲ್ಲಲ್ಲ, ಏನು ವಿಚಾರಕ್ಕಾದ್ರೂ ಒಂದು ಜ್ಞಾನ ಅನ್ನೋದು ಬೇಕಲ್ಲ. ನಮ್ಮೊಳಗಡೆ ಆಲೋಚನೆ ಮಾಡಿ ನಾವು ಕೆಲಸನ ಮಾಡ್ತೀವಿ. ಅದು ಎಲ್ಲದಕ್ಕೂ ಅದ್ರ ಹಿಂದೆ ನಾವೇನಾದರೂ ಒಂದು ಮಾಡಿದರೆ ಅದು ಜ್ಞಾನ ನಮ್ಮ ಪ್ರತಿರೋಧವನ್ನು ಗಟ್ಟಿಗೊಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನದ ಆರಾಧನೆಯು ಒಂದು ಬಗೆಯ ಅತಿರೇಕದ ಅಭಿಮಾನ ಅಂತ ಹೇಳ್ತಾರೆ. ನಾವು ಜ್ಞಾನನ ಯಾಕೆ ಬಯಸ್ತೀವಿ ಅಂದರೆ ಅದು ಒಂದು ಅತಿರೇಕದ ಅಭಿಮಾನಕ್ಕೋಸ್ಕರ ಬಯಸ್ತೀವಿ ಅಂತ, ಅದು ಒಂದು ಅಭಿಮಾನ ಅಂತ ಹೇಳ್ತಾರೆ. ಇದು ಸಂಘರ್ಷವನ್ನು, ಬಾಳಿನ ಕಾರ್ಪಣ್ಯಗಳನ್ನು ನೀಗಿಸುವುದಿಲ್ಲ ಅಂತ ಹೇಳ್ತಾರೆ. ಈ ಜ್ಞಾನ ಏನು ಮಾಡುತ್ತೆ, ನಮ್ಮ ಸಂಘರ್ಷಗಳನ್ನು ಮತ್ತು ಬಾಳಿನ ಕಾರ್ಪಣ್ಯಗಳನ್ನು ನೀಗಿಸುವುದಿಲ್ಲ. ಅಂದರೆ ಯಾವುದನ್ನು ಅದೇನು ಕಮ್ಮಿ ಮಾಡಲ್ಲ. ಅದು ನಮ್ಮ ಜೀವನದಲ್ಲಿ ನಡೀತಾ ಇರೋ ತೊಂದರೆಗಳಾಗಲಿ, ನಾವು ಪಡ್ತಿರೋ ಕಷ್ಟಗಳಾಗಲಿ, ಆಮೇಲೆ ಸಂಘರ್ಷಗಳು ಎಲ್ಲ ಇರುತ್ತಲ್ಲ, ಪ್ರತಿಯೊಂದರಲ್ಲೂ ಅಂದರೆ ನಮ್ಮಲ್ಲಿ ಏನು ಆ ಥರ ಬದಲಾವಣೆ ಏನು ಆಗ್ತಾ ಇಲ್ಲ. ಹಾಗಾಗಿ ಅದನ್ನೇ ಹೇಳ್ತಾರೆ, ಈ ಜ್ಞಾನವು ಸಂಘರ್ಷವನ್ನು, ಬಾಳಿನ ಕಾರ್ಪಣ್ಯಗಳನ್ನು ನೀಗಿಸುವುದಿಲ್ಲ. ಜ್ಞಾನದ ಹೊದಿಕೆಯು ಮುಚ್ಚಿಡುತ್ತದೆ ಅಂತ ಹೇಳ್ತಾರೆ. ಅಂದರೆ ಜ್ಞಾನದ ಹೊದಿಕೆಯಿಂದ ಎಲ್ಲವನ್ನೂ ನಾವು ಮುಚ್ಚಿಬಿಡ್ತೀವಿ ಅಷ್ಟೇನೇ. ಅದೇನು ನಮ್ಮ ತೊಂದರೆಯಿಂದ ಬಿಡುಗಡೆ ಏನು ಮಾಡಲ್ಲ ಅದು ಅಂತ ಹೇಳ್ತಾರೆ. ಹೆಚ್ಚುತ್ತಿರುವ ನಮ್ಮ ಗೊಂದಲ ಹಾಗೂ ಹಂಬಲಗಳಿಂದ ಅದೆಂದೂ ನಮ್ಮನ್ನು ಬಿಡುಗಡೆಗೊಳಿಸಲಾರದು ಅಂತ ಹೇಳ್ತಾರೆ. ಅಂದರೆ ನಮ್ಮನೆ ಅಂದರೆ ನಮ್ಮ ಮನೆ ಒಬ್ಬರ ಮನೆಯಲ್ಲೇ ಆಗಬೇಕಾಗಿಲ್ಲ, ಎಲ್ಲ ಇಡೀ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೊಂದು ಗೊಂದಲ ಇದೆ, ಹಂಬಲ, ನಮ್ಮೊಳಗೂ ಹಂಬಲ, ಆಸೆ ಎಲ್ಲನೂ ಇದೆ ಅಲ್ವಾ, ಹಂಬಲಗಳಿವೆ. ಅದರಿಂದ ಜ್ಞಾನ ಬಿಡುಗಡೆ ಮಾಡಲ್ಲ. ಆ ತಿಳ್ಕೊಂಡಿರೋ ಜ್ಞಾನ ಅನುಷ್ಠಾನಕ್ಕೆ ಬಂದು ಸಾಧನೆ ಆದಾಗ ಮಾತ್ರ ಅದರಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಮನಸ್ಸಿನ ರೀತಿ ನೀತಿಗಳು ಸತ್ಯ ಮತ್ತು ಅದರಿಂದ ಹೊಮ್ಮುವ ಆನಂದದ ಕಡೆಗೆ ನಮ್ಮ ಕೈ ಹಿಡಿದು ನಡೆಸಲಾರವು. ಈ ಜ್ಞಾನ ಏನು ಮಾಡುತ್ತೆ, ಮನಸ್ಸಿನ ರೀತಿ ನೀತಿಗಳು ಅಂದರೆ ಮನಸ್ಸಿನಲ್ಲಿ ಇರೋ ಅಂತಹ ಜ್ಞಾನ ಸತ್ಯ ಮತ್ತು ಅದರಿಂದ ಹೊಮ್ಮುವ ಆನಂದದ ಕಡೆಗೆ ನಮ್ಮ ಕೈ ಹಿಡಿದು ನಡೆಸಲಾರವು. ಅಂದರೆ ಸತ್ಯ ತಿಳ್ಕೊಂಡಾಗ ನಮಗೇನು ಆನಂದ ಆಗುತ್ತೋ, ಬರೀ ಜ್ಞಾನ ತಿಳ್ಕೊಂಡ್ರೆ ಅಷ್ಟೇನೇ ಅದನ್ನು ಕೈ ಹಿಡಿದು ಅದ್ರ ಕಡೆಗೆ ನಡೆಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜ್ಞಾನ ಅನ್ನೋದು ಒಂದು ಕೈಮರವಾಗಿ ಅದು ಕೆಲಸ ಮಾಡುತ್ತೆ. ಅದನ್ನು ತಿಳ್ಕೊಂಡು ನಾವು ಏನು ಪ್ರಯತ್ನ ಮಾಡ್ತೀವೋ ಮಾಡಿಬಿಟ್ಟು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನೆಲ್ಲ ಅಳವಡಿಸ್ಕೊಂಡು ಆ ದೈವಿ ಚೈತನ್ಯ, ದೈವಿ ನಿಯಮ ಅನ್ನೋದು ಏನಿದೆ ಅದು ಹೇಳಿದ ರೀತಿಯೊಳಗೆ ನಾವು ಅನುಷ್ಠಾನ ಮಾಡಿದಾಗ ಮಾತ್ರ ನಮ್ಮೊಳಗಡೆ ಆ ಬದಲಾವಣೆ ಆಗೋಕ್ಕೆ ಸಾಧ್ಯ ಮತ್ತು ಸತ್ಯದ ಆನಂದನ ಪಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ತಿಳಿಯುವುದು ಎಂದರೆ ಅಜ್ಞಾತವನ್ನು ನಿರಾಕರಿಸುವುದು ಎಂದರ್ಥ ಅಂತ ಹೇಳ್ತಾರೆ. ನಾವೇನು ಜ್ಞಾನ ತಿಳ್ಕೊಳ್ತೀವಿ ಅಂತ ಅಂತಿದ್ದೀವೋ ಅದನ್ನು ಬರೀ ನಾವು ತಿಳ್ಕೊಂಡು ಸುಮ್ಮನೆ ಆದರೆ ಮನಸ್ಸಿಗೆ ಮೀರಿದ್ದು, ಮನಸ್ಸಿಗೆ ಅತೀತವಾದ ಜ್ಞಾನ ಏನಿದೆಯೋ ಅದರಿಂದ ನಾವು ಅಂದರೆ ದೂರ ಸರಿತೀವಿ ಅಂತ. ಅಜ್ಞಾತವನ್ನು ನಿರಾಕರಿಸುವುದು ಎಂದರ್ಥ ಅಂತ ಹೇಳ್ತಾರೆ. ಅಂದರೆ ಬರೀ ಜ್ಞಾನ ಅಷ್ಟು ಇದು ಮಾಡಲ್ಲ, ಆ ಜ್ಞಾನ ತಿಳ್ಕೊಳ್ಳಿ. ನಾವು ತಿಳ್ಕೊಂಡು ಸುಮ್ಮನೆ ಆಗ್ತಿದ್ದೀವಲ್ಲ ಅಷ್ಟಕ್ಕೆ ನಿಲ್ಲಬೇಡಿ. ನೀವು ಆ ಜ್ಞಾನನ ತಿಳ್ಕೊಂಡು ಅದೇನು ತಿಳ್ಕೊಳ್ತಾ ಇದ್ದೀರೋ ಅದನ್ನು ಅನುಷ್ಠಾನಕ್ಕೆ ತೊಗೊಂಬಂದು ಅದು ಆಚರಣೆಯಲ್ಲಿ ತಂದು ಆ ರೀತಿ ನಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಖಂಡಿತ ಅದು ಇದಕ್ಕೆ ಅಜ್ಞಾತದ ಇದಕ್ಕೆ ಮನಸ್ಸಿಗೆ ಮೀರಿದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಜ್ಞಾನ ಅನ್ನೋ ಅಧ್ಯಾಯದಲ್ಲಿ ಇಷ್ಟರ ಬಗ್ಗೆ ಹೇಳಿದ್ದಾರೆ. ನನಗಿಷ್ಟ ಅರ್ಥ ಆಯಿತು. ಜ್ಯೋತಿಯವರೇನಾದ್ರು ಅದ್ರ ಬಗ್ಗೆ